ಹಲೋ ಫ್ರೆಂಡ್ಸ್, ಸೊ ಈ ಒಂದು ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಮಾತಾಡೋದಾಯಿತು ಅಂದರೆ ಡೆರಿವೇಟಿವ್ಸ್ ಬಗ್ಗೆ. ಅಂದರೆ ನಾವು ಟ್ರೇಡಿಂಗ್ ಅನ್ನೋದನ್ನು ಮಾಡ್ತಾ ಇದ್ದೀವಿ ಅಂದರೆ ಡೆರಿವೇಟಿವ್ಸು ಕೂಡ ನಮಗೆ ಗೊತ್ತಿರಬೇಕಾಗಿರೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಡೆರಿವೇಟಿವ್ಸ್ ಅಂದರೆ ಏನು ಆ್ಯಂಡ್ ಸ್ಪಾಟ್ ಅಂದರೆ ಏನು ಆ್ಯಂಡ್ ಏನು ಮೆಥಡ್ಸ್ ಇದೆ, ಅದು ಯಾವ ಪರ್ಪಸ್ಗಾಗಿ ಬಂತು, ಇದನ್ನು ನಾವು ಮಾಡೋದಾದರೆ ಹೇಗೆ ಮಾಡಬೇಕು, ಇಲ್ಲಿರೋಂಥ ಕಂಡೀಷನ್ಸ್ ಏನು, ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲನೇದಾಗಿ ಡೆರಿವೇಟಿವ್ಸ್ನ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಇಲ್ಲಿ ಸ್ಪಾಟ್ ಆ್ಯಂಡ್ ಡೆರಿವೇಟಿವ್ಸ್ ಅಂತ ಎರಡು ಮೆಥಡ್ ಆಫ್ ಟ್ರಾನ್ಸಾಕ್ಷನ್ ಏನಿರುತ್ತೆ ಟ್ರೇಡಿಂಗ್ನಲ್ಲಾಗುತ್ತೆ. ಸೊ ನಾವು ಡೆರಿವೇಟಿವ್ಸ್ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಸ್ಪಾಟ್ ಕೂಡ ನಮಗೆ ಅರ್ಥ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ನಾವು ಸ್ಪಾಟ್ ಅಂದರೆ ಏನು ಅಂತ ನೋಡೋಣ. ಸೊ ನಿಮಗೆ ಸ್ಪಾಟ್ ಅಂತಂದರೆ ಟ್ರೇಡರ್, ನಾವು ಈಕ್ವಿಟಿಯಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ ಫುಲ್ ಅಮೌಂಟನ್ನು ಪೇ ಮಾಡಿ ಟ್ರೇಡ್ ಮಾಡೋವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇನ್ಫೋಸಿಸ್ ಅನ್ನೋವಂಥ ಒಂದು ಸ್ಟಾಕ್ ತೊಗೊಳ್ತಾ ಇದ್ದೀನಿ ಅಂತಂದರೆ, ಒಂದು ಶೇರ್ ತೊಗೊಳ್ತಾ ಇದ್ದೀನಿ ಅಂತಂದರೆ, ಸೊ ಅದರ ಅಮೌಂಟ್ ಏನಿರುತ್ತೆ ಅದನ್ನು 100% ನಾನು ಏನು ಮಾಡ್ತೀನಿ, ಪೇ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಒಂದು 1600 ರುಪೀಸ್ ಇದೆ ಇವತ್ತಿನ ರೇಟ್ ಅಂತ ಮಾತಾಡೋದಾಯಿತು ಅಂದರೆ 1600 ರುಪೀಸನ್ನು ನಾನು ಪೇ ಮಾಡಿ ಆ ಪರ್ಟಿಕ್ಯುಲರ್ ಇನ್ಫೋಸಿಸ್ನ ಶೇರ್ ಏನಿರುತ್ತೆ ಅದನ್ನು ನಾನು ಕೊಂಡುಕೊಳ್ತೀನಿ. ಸೊ ನಮ್ಮ ಇಲ್ಲಿ ಮೇಯ್ನ್ ಇಂಟೆನ್ಷನ್ ಏನಾಗಿರುತ್ತೆ ಅಂತಂದರೆ ಬೈ ಮಾಡ್ತೀವಿ, ಅದಾದ ನಂತರ ನಾವೇನು ಮಾಡ್ತೀವಿ, ಸೆಲ್ ಮಾಡ್ತೀವಿ. ಫಸ್ಟ್ ಬೈ ಮಾಡ್ತೀವಿ ಆ್ಯಂಡ್ ಸೆಲ್ ಮಾಡ್ತೀವಿ. ಸೊ ಎಕ್ಸಾಂಪಲ್ಗೆ ಮಾತಾಡೋದಾಯಿತು ಅಂತಂದರೆ ಬೈ ಮಾಡಿದ್ಮೇಲೆ ಎರಡು ಪಾಸಿಬಿಲಿಟೀಸ್ ಇದೆ, ಕರೆಕ್ಟಾ? ಒಂದು ಪ್ರೈಸ್ ಜಾಸ್ತಿ ಕೂಡ ಆಗ್ಬೋದು, ಇನ್ನೊಂದು ಪ್ರೈಸ್ ಕಮ್ಮಿ ಕೂಡ ಆಗ್ಬೋದು. ಸೊ ಪ್ರೈಸ್ ಜಾಸ್ತಿ ಆಯಿತು ಅಂತಂದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ದಂಗೆ 1600 ರುಪೀಸ್ಗೆ ನಾನೇನು ಮಾಡಿದ್ದೀನಿ, ಬೈ ಮಾಡಿದ್ದೀನಿ. ಸೊ ನನಗೆ ಪ್ರೈಸ್ ಇನ್ಕ್ರೀಸ್ ಆಗಿ 1700 ರುಪೀಸ್ ಹೋದಾಗ ನಾನು ಸೆಲ್ ಮಾಡ್ತೀನಿ, ಎಕ್ಸಾಂಪಲ್ ತೊಗೊಳ್ಳೋದಾದರೆ. ಸೊ 1500 ರುಪೀಸ್ಗೆ ನಾನು ಬೈ ಮಾಡಿದ್ದೀನಿ, ಅಂದರೆ ಈ ಮಧ್ಯದಲ್ಲಿ ಬಂದಿರುವಂಥ ಅಮೌಂಟ್ ಏನಿರುತ್ತೆ ಇದು ನನ್ನ ಪ್ರಾಫಿಟ್ ಆಗುತ್ತೆ, ಕರೆಕ್ಟಾ? ಸೊ ಇದೇ ಒಂದು ವೇಳೆ ನಾನು 1600 ಬೈ ಮಾಡಿದ್ದೀನಿ, ಪ್ರೈಸ್ ಏನಾಗೋಗಿದೆ, ಕಮ್ಮಿ ಆಗಿದೆ. ಫಾರ್ ಎಕ್ಸಾಂಪಲ್ 1500 ರುಪೀಸ್ ಆಗಿದೆ ಅಂತಂದರೆ ಈ 100 ರುಪೀಸ್ ಏನಿರುತ್ತೆ ಇದು ನನಗೆ ಲಾಸ್ ಆಗಿರುತ್ತೆ. ಸೊ ಈ ರೀತಿ ನಮಗೆ ಡಿಫ್ರೆನ್ಸ್ ಆಗುತ್ತೆ. ಒಟ್ಟಿನಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ, ಬೈ ಮಾಡ್ತೀವಿ, ಅದಾದ ನಂತರ ಸೆಲ್ ಮಾಡ್ತೀವಿ. ಒಂದು ಜಾಸ್ತಿಗೆ ಮಾಡಿದರೆ ಇನ್ ಬಿಟ್ವೀನ್ ಬಂದಿರೋವಂಥ ಒಂದು ಅಮೌಂಟ್ ಏನಿರುತ್ತೆ ಅದು ನನ್ನ ಪ್ರಾಫಿಟ್ ಆಗುತ್ತೆ. ಕಮ್ಮಿ ಆಗಿತ್ತು ಅಂತಂದರೆ ಬಂದಿರೋವಂಥ ಅಮೌಂಟ್ ಏನಿರುತ್ತೆ ಅದು ನನಗೆ ಲಾಸ್ ಆಗುತ್ತೆ. ಸೊ ಇದನ್ನು ಇದಕ್ಕೆ ನಮಗೆ ಯಾವುದೇ ರೀತಿಯ ಟೈಮ್ ಲಿಮಿಟ್ ಅನ್ನೋದು ಇರೋದಿಲ್ಲ. ಸೊ ನಾವು ಯಾವಾಗ ಬೇಕಾದರೂ ಇದನ್ನು ಸೆಲ್ ಅನ್ನೋದನ್ನು ಮಾಡ್ಬೋದು. ಏನಕ್ಕೆ ಅಂದರೆ ನಾವು ಆಲ್ರೆಡಿ ಆ ಒಂದು ಪರ್ಟಿಕ್ಯುಲರ್ ಶೇರ್ ಏನಿರುತ್ತೆ ನಾವು ಅದನ್ನು ಕೊಂಡ್ಕೊಂಡಿರ್ತೀವಿ, ಕರೆಕ್ಟಾ? ಸೊ ಹಾಗಾಗಿ ಅದನ್ನು ನಾವು ಇಷ್ಟೇ ಟೈಮ್ ಒಳಗಡೆ ಮಾರಬೇಕು ಅನ್ನುವಂಥ ಕಡ್ಡಾಯ ಖಂಡಿತವಾಗ್ಲೂ ನಮಗೆ ಇರೋದಿಲ್ಲ. ಇದೇ ನಾವು ಸೆಲ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸೊ ಫಸ್ಟು ನಾವೇನು ಮಾಡ್ತೀವಿ, ಸೆಲ್ ಮಾಡ್ತೀವಿ, ಆಮೇಲೆ ನಾವು ಬೈ ಮಾಡ್ತೀವಿ. ಸೊ ಇದನ್ನು ನಾವು ಶಾರ್ಟ್ ಟ್ರೇಡಿಂಗ್ ಅಂತ ಕೂಡ ಹೇಳ್ತೀವಿ, ತುಂಬ ಜನಕ್ಕೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಶಾರ್ಟ್ ಟ್ರೇಡಿಂಗ್ ಮಾಡ್ತೀವಿ ಅಂತಂದರೆ ನಾವು ಫಸ್ಟು ಸೆಲ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ 1600 ರುಪೀಸ್ಗೆ ಇನ್ಫೋಸಿಸ್ ಶೇರನ್ನು ನಾವೇನು ಮಾಡಿದ್ದೀವಿ, ಸೆಲ್ ಮಾಡಿದ್ದೀವಿ. ಸೊ ಪ್ರೈಸ್ ಕೆಳಗಡೆ ಬಂದಮೇಲೆ ನಾವಿಲ್ಲಿ ಬೈ ಮಾಡ್ತೀವಿ ಅಂತಂದರೆ 1500 ರುಪೀಸ್ಗೆ ನಾವು ಬೈ ಮಾಡಿದ್ದೀವಿ. ಅಲ್ಟಿಮೇಟ್ಲಿ ನಾವು ಕಡಿಮೆಗೆ ಬೈ ಮಾಡಿ ಜಾಸ್ತಿಗೆ ಸೆಲ್ ಮಾಡಿದ್ದೀವಿ ಅಂದರೆ ಏನಾಗಿರುತ್ತೆ, ಪ್ರಾಫಿಟ್ ಬುಕ್ ಆಗಿರುತ್ತೆ. ಸೊ ಇದು ನಾವು ಪ್ರಾಫಿಟ್ ಮಾಡಿದರೆ. ಸೊ ಇದೇ ನಮ್ಮ ಡೈರೆಕ್ಷನ್ ರಾಂಗಲ್ಲಿ ಹೋಗಿತ್ತು ಅಂತಂದರೆ ಒಂದು 1700 ಹೋಗಿತ್ತು ಅಂತ ಇಟ್ಕೊಳ್ಳಿ. ಸೊ ಇವಾಗ ನಾನು 1600ಗೆ ಸೆಲ್ ಮಾಡಿದ್ದೀನಿ, ಬಟ್ ತೊಗೊಳ್ತಾ ಇರೋದು 1700ಗೆ, ಅಂದರೆ ನಾನು 100 ರೂಪಾಯಿ ಲಾಸ್ ಮಾಡ್ಕೊಂಡಿರ್ತೀನಿ, ಕರೆಕ್ಟಾ? ಸೊ ಇದನ್ನು ನಾವು ಶಾರ್ಟ್ ಟ್ರೇಡ್ ಅಂತ ಕೂಡ ಹೇಳ್ತೀವಿ. ಸೊ ಇದು ಪಾಸಿಬಿಲಿಟೀಸ್ ಆಗುವಂಥದ್ದು. ಸೊ ಇಲ್ಲಿ ನಮಗೆ ಸೆಲ್ ಮಾಡಿ ಬೈ ಮಾಡೋದಕ್ಕೆ ಒಂದು ದಿವಸದ ಮಾತ್ರ ಟೈಮ್ ಅನ್ನೋದು ನಮಗೆ ಸಿಗುವಂಥದ್ದು, ಒಂದು ದಿವಸದ ಮಾತ್ರ ನಮಗೆ ಟೈಮ್ ಆಗುವಂಥದ್ದು. ಸೆಕೆಂಡ್ ಡೇಗೆ ನಮಗೆ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಬರೋಲ್ಲ, ಎಲ್ಲಿ, ಸ್ಪಾಟಲ್ಲಿ. ಸೊ ಫುಲ್ ಅಮೌಂಟ್ ನೀವು ಪೇ ಮಾಡ್ತೀರಾ, ಬೈ ಮಾಡಿ ಸೆಲ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿಯ ಲಿಮಿಟೇಷನ್ ಇಲ್ಲ, ಎಷ್ಟೇ ಟೈಮ್ ಒಳಗಡೆ ಮಾರಬೇಕು ಅನ್ನೋ ಕಂಡೀಷನ್ಸ್ ಇಲ್ಲ. ನೀವು ಯಾವಾಗ ಬೇಕಾದರೂ ಸೆಲ್ ಮಾಡ್ಬೋದು, ಬಿಕಾಸ್ ನೀವು ಫುಲ್ ಅಮೌಂಟ್ ಪೇ ಮಾಡಿದ್ದೀರಾ. ಬಟ್ ಸೆಲ್ ಮಾಡಿ ಬೈ ಮಾಡ್ತೀರಾ ಅಂತಂದರೆ ನಿಮ್ಮ ಹತ್ರ ಇಲ್ಲದೇ ಇರುವಂಥ ಒಂದು ಸ್ಟಾಕನ್ನು, ಶೇರನ್ನು ನೀವೇನು ಮಾಡ್ತಾ ಇದ್ದೀರಾ, ಸೆಲ್ ಮಾಡ್ತಾ ಇದ್ದೀರಾ ಫಸ್ಟು. ಸೊ ಹಾಗಾಗಿ ಅವತ್ತಿನ ದಿವಸದೊಳಗಡೆ ಅದನ್ನು ಬೈ ಮಾಡಿ ಯಾರಿಗೆ ನೀವು ಸೆಲ್ ಮಾಡಿದ್ರೋ ಅವ್ರಿಗೆ ಅದನ್ನು ಕೊಡಬೇಕು ಅನ್ನೋವಂಥ ಒಂದು ಕಡ್ಡಾಯ ಇರುತ್ತೆ. ಸೊ ಹಾಗಾಗಿ ಅದನ್ನು ಅವತ್ತಿನ ದಿವಸದೊಳಗಡೆ ನಾವು ಮಾಡಿದ್ರೆ ಅದನ್ನು ನಾವು ಸ್ಪಾಟ್ ಟ್ರೇಡಿಂಗ್ ಅಂತ ಹೇಳ್ತೀವಿ, ಕರೆಕ್ಟ್? ಸೊ ಹಾಗಾದರೆ ನೆಕ್ಸ್ಟ್ ಡೆರಿವೇಟಿವ್ಸ್ ಅಂದರೆ ಏನು, ಡೆರಿವೇಟಿವ್ಸಲ್ಲಿ ಎಷ್ಟು ಆಪ್ಷನ್ಸ್ ಇದೆ ಅಂತ ಮಾತಾಡೋದಾದರೆ ಡೆರಿವೇಟಿವ್ಸಲ್ಲಿ ನಿಮಗೆ ಎರಡು ಥರದ ಆಪ್ಷನ್ ಬರುತ್ತೆ. ಒಂದು ಫ್ಯೂಚರ್ಸ್ ಆ್ಯಂಡ್ ಇನ್ನೊಂದು ಬಂದು ಆಪ್ಷನ್ಸ್ ಅಂತ. ಫ್ಯೂಚರ್ಸ್ ಅನ್ನೋದು ಏನಿರುತ್ತೆ ಇದು ಬಂದು ನಿಮಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಎರಡೂ ಕೂಡ ಮೇಯ್ನಾಗಿ ಬಂದಿರುವಂಥ ಕಾರಣ ಏನು ಅಂದರೆ ಹೆಡ್ಜಿಂಗ್ ಪರ್ಪಸ್ಗೆ ಸಲುವಾಗಿ. ಹೆಡ್ಜಿಂಗ್, ಓಕೆ, ಹೆಡ್ಜಿಂಗ್ ಅಂದರೆ ಏನು ಅಂತ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಫಾರ್ ಎಕ್ಸಾಂಪಲ್ ನಾನು ಸ್ಪಾಟಲ್ಲಿ ಯಾವುದೋ ಒಂದು
ತೊಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಅಂತಲೇ ತೊಗೊಳ್ಳೋಣ. ಎಕ್ಸಾಂಪಲ್ಸಿಗೆ ತೊಗೊಳ್ತಾ ಇರೋಂಥದ್ದು ನೇಮು, ಇದನ್ನು ನೀವು ಸುಮ್ಮನೆ ಒಂದು ಒಂದು ಸ್ಟೋರಿ ಥರ ನೋಡಿ, ಸೊ ದಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಇನ್ಫೋಸಿಸ್ ಅನ್ನುವಂಥ ಸ್ಟಾಕನ್ನು ನಾನೇನು ಮಾಡಿದ್ದೀನಿ, ಬೈ ಮಾಡಿದ್ದೀನಿ, ಪ್ರೈಸು ಮೇಲ್ಗಡೆ ಹೋಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನಾನು 1000 ರುಪೀಸಿಗೆ ಬೈ ಮಾಡಿದ್ದೀನಿ ಆ್ಯಂಡ್ 2000 ರುಪೀಸ್ಗೆ ಹೋಗುತ್ತೆ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ಗೆ. ಸೊ ಈ 2000 ರುಪೀಸ್ 1 ಮಂತ್ಗೆ ಹೋಗುತ್ತೆ ಅಂತ ನಾನು ಪ್ರೆಡಿಕ್ಟ್ ಮಾಡಿದ್ದೀನಿ ಅನ್ನೋದಾಯಿತು ಅಂತಂದರೆ ಇದು ನನ್ನ ಪ್ರೆಡಿಕ್ಷನ್. ಸೊ ಇದ್ರ ಪ್ರಕಾರ ಪ್ರೈಸ್ ಇನ್ಕ್ರೀಸ್ ಆಗ್ತಿಲ್ಲ. ಒಂದು ವೇಳೆ ಇದು ಪ್ರೈಸ್ ಇನ್ನೂ ಕಮ್ಮಿ ಆಗ್ತಿತ್ತು ಅಂತ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇದು 950 ಹೋಯಿತು, 900 ಹೋಯಿತು, ಸೊ ಈ ರೀತಿ ಹೋಗ್ತಿರ್ಬೇಕಾದ್ರೆ ನನಗೇನಾಗ್ತಿರುತ್ತೆ, ಲಾಸ್ ಆಗ್ತಿರುತ್ತೆ. ಓಕೆ, ಸೊ ಲಾಸ್ ಆಗ್ತಿರಬೇಕಾದ್ರೆ ನಾನು ಅದನ್ನು ಬ್ಯಾಲೆನ್ಸ್ ಮಾಡೋದು, ಅಂದರೆ ಅದನ್ನು ಮ್ಯಾನೇಜ್ ಮಾಡೋದು ಏನಿರುತ್ತೆ ಅದನ್ನು ನಾವು ಫ್ಯೂಚರ್ಸಲ್ಲಿ ಮಾಡ್ತೀವಿ. ಸೊ ಫ್ಯೂಚರ್ಸಲ್ಲಿ ಮಾಡಿದ್ರೆ ನಮಗೇನು ಅಡ್ವಾಂಟೇಜ್ ಅನ್ನೋದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ. ಬಟ್ ಇದರ ಇಂಟೆನ್ಷನ್ ಏನಪ್ಪ ಅಂದರೆ ಲಾಸ್ ಏನಾಗುತ್ತಲ್ವ ಅದನ್ನು ಬಂದು ರೆಡ್ಯೂಸ್ ಮಾಡೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನಮಗೇನು ಲಾಸ್ ಆಗ್ಬೋದು ಅದನ್ನು ರೆಡ್ಯೂಸ್ ಮಾಡೋದು. ಸೊ ಇದು ಒಂದು ಮೆಥಡ್ ಡೆರಿವೇಟಿವ್ಸನ್ನು ಶುರು ಮಾಡೋದಕ್ಕೆ ಮೇಯ್ನಾಗಿ ಇದೇ ಕಾರಣಕ್ಕಾಗಿ ಮಾಡಿರೋವಂಥದ್ದು. ಇನ್ನೊಂದು ನಾವೇನು ಮಾಡ್ತೀವಿ ಅಂದರೆ ಸ್ಪೆಕ್ಯುಲೇಷನ್ಸ್, ಅಂದರೆ ಸುಮ್ಮನೆ ನಾವು ಬೆಟ್ ಮಾಡೋವಂಥದ್ದು ಹೀಗೆ ಆಗುತ್ತೆ ಅಂತ. ಅಂದರೆ ನಮ್ಮ ಇಂಟೆನ್ಷನ್ ಏನಿರುತ್ತೆ, ನಾವು ಸ್ಪಾಟಲ್ಲಿ ತಗೊಂಡು ಅಲ್ಲಿ ಆಗ್ತಿರುವಂಥ ಲಾಸನ್ನು ಮ್ಯಾನೇಜ್ ಮಾಡೋದಾಗಿರಲ್ಲ, ಬದಲಾಗಿ ನಾವು ಡೈರೆಕ್ಟಾಗಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲೇ ಟ್ರೇಡ್ ಮಾಡ್ತಿರ್ತೀವಿ. ಅಂದರೆ ನಮ್ಮ ಇಂಟೆನ್ಷನ್ ಅಗೇನ್ ಲಾಸನ್ನು ರೆಡ್ಯೂಸ್ ಮಾಡೋದಾಗಿರಲ್ಲ, ಇಲ್ಲಿಂದ ಒಂದು ಗೇಯ್ನನ್ನು ಮಾಡೋದು, ಅಂದರೆ ಒಂದು ಪ್ರಾಫಿಟನ್ನು ಮಾಡೋದನ್ನು ನಮ್ಮ ಮೇಯ್ನ್ ಇಂಟೆನ್ಷನ್ ಆಗಿ ನಾವು ತುಂಬ ಜನ ಇವತ್ತು ಆ ರೀತಿ ನಾವು ಟ್ರೇಡನ್ನು ಮಾಡ್ತೀವಿ. ಓಕೆ, ಫ್ಯೂಚರ್ ಆ್ಯಂಡ್ ಆಪ್ಷನ್ ನಮಗೆ ಯಾವುದ ಕಾರಣಕ್ಕಾಗಿ ಬೇಕು, ಸೊ ಅದರಲ್ಲಿರುವಂಥ ಅಡ್ವಾಂಟೇಜಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಮುಂಚೆ ಈ ಒಂದು ಫ್ಯೂಚರ್ ಅನ್ನೋದು ಏನಿರುತ್ತೆ ಇದನ್ನು ನಾನು ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಇಟ್ಸ್ ಕೈಂಡ್ ಆಫ್ ನಾವು ಒಂದು ಮನೆಯನ್ನು ಲೀಸ್ಗೆ ತೊಗೊಳ್ಳೋವಂಥದ್ದು. ಸೊ ಲೀಸಿಗೆ ತೊಗೊಳ್ತೀವಿ ಅಂತಂದರೆ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಒಂದು ಅಗ್ರಿಮೆಂಟ್ ಅನ್ನೋದಾಗುತ್ತೆ, ಕರೆಕ್ಟಾ. ಸೊ ನಾವು ಇಷ್ಟು ತಿಂಗಳು ಇಷ್ಟು ಏನು ಅಮೌಂಟ್ ಪೇ ಮಾಡಿರ್ತೀವಿ, ಇದಕ್ಕೆ ನಾವು ಇಷ್ಟು ವರ್ಷ ಇಲ್ಲಿರ್ತೀವಿ ಅಂತ. ಸೊ ಅಲ್ಲಿ ನಮಗೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಸೊ ಆ ಅಗ್ರಿಮೆಂಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಆ ಓಲ್ ಮನೆ, ಇವಾಗ ಒಂದು 5 ಕೋಟಿ ರೂಪಾಯಿ ಮನೆ ಇದೆ ಅಂತ ಇಟ್ಕೊಳ್ಳಿ. ಆ 5 ಕೋಟಿಯನ್ನು ನಾವು ಪೇ ಮಾಡೋ ನೆಸಸರಿ ಇರೋಲ್ಲ. ಸಮ್ ಆಫ್ ಅಮೌಂಟನ್ನು, ಫಾರ್ ಎಕ್ಸಾಂಪಲ್ ನಾನು ಒಂದು 20 ಲಕ್ಷನೋ 30 ಲಕ್ಷನೋ ಪೇ ಮಾಡಿ ಇದಕ್ಕೆ ನಾನು 3 ವರ್ಷ 4 ವರ್ಷ ನಾನು ಇದರಲ್ಲಿ ಇರ್ತೀನಿ ಅನ್ನೋವಂಥ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತೀವಿ. ಸೊ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಏನಿರುತ್ತೆ, ಈ ಟೈಮಲ್ಲಿ ಇನ್ ಕೇಸ್ ಅಲ್ಲಿ ಏನಾದರೂ ಆ ಒಂದು ಮನೆಯಿಂದ ನನಗೆ ಯಾವುದೇ ರೀತಿಯ ಪ್ರಾಫಿಟ್ ಆಯಿತು, ಲಾಸ್ ಆಯಿತು ಅಂತಂದರೆ ಅದರ ಹೊಣೆ ಯಾರಾಗಿರ್ತಾರೆ, ಸೊ ಯಾರ ಹತ್ರ ಆ ಒಂದು ಲೀಸ್ ಇರುತ್ತೋ ಅವ್ರು ಅದನ್ನು ಮತ್ತೆ ಸರಿ ಅಂದರೆ ಅವ್ರು ತೊಗೋಬೇಕು ಅನ್ನೋದಾಗಿರುತ್ತೆ. ಸೊ ಅದೇ ರೀತಿ ಫ್ಯೂಚರ್ ಅನ್ನೋದು ಕೂಡ ಆಗಿರುತ್ತೆ. ಸೊ ಫ್ಯೂಚರಲ್ಲಿ ನಿಮಗೆ ಅಗೇನ್ ಕಾಂಟ್ರಾಕ್ಟ್ ಅನ್ನೋದು ಬರುತ್ತೆ, ಸೊ ಎಕ್ಸ್ಪೈರಿ ಡೇಟ್ ಅನ್ನೋದು ಬರುತ್ತೆ, ಮಿನಿಮಮ್ ಸೈಜ್ ಅನ್ನೋದು ಬರುತ್ತೆ, ಆ್ಯಂಡ್ ನೀವು ಫುಲ್ ಅಮೌಂಟ್ ಪೇ ಮಾಡೋ ನೆಸಸರಿ ಇರೋಲ್ಲ. ನೀವು ಜಸ್ಟು 20% ಮಾರ್ಜಿನ್ ಏನಿರುತ್ತೆ, ಅಂದರೆ ಆ ಒಂದು ಮನೆದು ಟೋಟಲ್ ಅಮೌಂಟ್ ಏನಿರುತ್ತೆ ಅದರ ಒಂದು 20% ಅಮೌಂಟನ್ನು ಪೇ ಮಾಡಿ ನೀವು ಸರ್ಟನ್ ಟೈಮ್ಗೆ ಬೇಸ್ಡ್ ಆನ್ ಟೈಮ್ ಲಿಮಿಟ್ ಇರ್ಬೋದು ಅನ್ನೋ ರೀತಿಯಲ್ಲಿ ಇದು ಲೆಕ್ಕ ಆಗುತ್ತೆ. ಸೊ ಇಲ್ಲಿ ನಾವು ಸ್ಟಾಕ್ಸಲ್ಲಿ ಟ್ರೇಡಿಂಗಲ್ಲಿ ಮಾತಾಡೋದಾಯಿತು ಅಂದರೆ ಅಗೈನ್ ನಮಗೆ ಈ ರೀತಿ ಒಂದು ಆಪ್ಷನ್ ಏನು ಸಿಗ್ತಾ ಇದೆ, ಅದು ಮೋರ್ ದೆನ್ 198 ಸ್ಟಾಕ್ಸ್ಗಳಿಗೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ನಮಗೆ ಅವಕಾಶ ಸಿಗ್ತಾ ಇದೆ. ಸೊ ಈ 198 ಸ್ಟಾಕ್ಸ್ ಯಾವುದು ಅನ್ನೋದು ನೀವು ಪ್ರೆಸೆಂಟ್ ನೀವು ಯಾವಾಗ ನೋಡ್ತಾ ಇದ್ದೀರಾ ಅವಾಗ ಹೋಗಿ ನೀವು ಜಸ್ಟ್ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಯಾವುದೆಲ್ಲ ಅನ್ನೋದು ಕಂಪ್ಲೀಟ್ಲಿ ಸಿಕ್ಬಿಡುತ್ತೆ. ಅಥವಾ NICindia.com ಏನಿರುತ್ತೆ, ಸೊ ಅದರಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಈ ಡೇಟಾ ಸಿಕ್ಬಿಡುತ್ತೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ನಿಮಗೆ 3 ಥರದ ಕಾಂಟ್ರಾಕ್ಟ್ ಸಿಗುತ್ತೆ. ಸೊ ಒಂದು ಕರೆಂಟ್, ನೆಕ್ಸ್ಟ್ ಆ್ಯಂಡ್ ಫಾರ್ ಅಂತ. ಸೊ ಕರೆಂಟ್ ಮಂತ್ ಎಕ್ಸಾಂಪಲ್ಗೆ ನಾನು ಹೇಳೋದಾಯಿತು ಅಂತಂದರೆ ಜಾನ್ ಅಂತ ಇಟ್ಕೊಳ್ಳೋಣ. ನಾನು ಜಾನ್ ಮಂತಲ್ಲಿ ಇರುವಂಥ ಒಂದು ಕಾಂಟ್ರಾಕ್ಟನ್ನು ತೊಗೊಳ್ತಾ ಇದ್ದೀನಿ ಅಂದರೆ ನಾನು ಕರೆಂಟ್ ಕಾಂಟ್ರಾಕ್ಟನ್ನು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಫೆಬ್ ಬರುತ್ತೆ. ಸೊ ಫೆಬ್ ಏನಿರುತ್ತೆ ಅದು ನನ್ನ ನೆಕ್ಸ್ಟ್ ಮಂತ್ನ ಕಾಂಟ್ರಾಕ್ಟ್ ಆಗಿರುತ್ತೆ, ಅದನ್ನು ನಾವು ನೆಕ್ಸ್ಟ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. 3ನೇದು ಬಂದು ಮಾರ್ಚ್. ಸೊ ಇಲ್ಲಿ ನನಗೆ ಫಾರ್ ಅಂದರೆ 3ನೇ ತಿಂಗಳ ಕಾಂಟ್ರಾಕ್ಟ್ ಏನಿರುತ್ತೆ ಅದು ನಾನು ತೊಗೊಳ್ಳೋದಕ್ಕೆ ಇಷ್ಟಪಡೋದಾದರೆ ಅದನ್ನು ಕೂಡ ತೊಗೋಬೋದು. ಸೊ ಈ 3 ನನಗೆ ಆಪ್ಷನ್ ಇರುತ್ತೆ. ಸೊ 3ರಲ್ಲಿ ಯಾವ್ದು ಬೇಕೋ ನಾನು ಅದನ್ನು ತೊಗೋಬೋದು. ಬೇಸ್ಡ್ ಆನ್ ನಾವು ಏನು ಪ್ರೆಡಿಕ್ಷನ್ ಮಾಡ್ತೀವಿ, ಏನು ಅನಾಲಿಸಿಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಈ 3 ತಿಂಗಳು ಫಾರ್ ಎಕ್ಸಾಂಪಲ್ ನಾನು ಮಾರ್ಚ್ ತಿಂಗಳು ನಾನು ತೊಗೊಂಡಿದ್ದೀನಿ. ಸೊ ಮಾರ್ಚ್ ತಿಂಗಳು ನನಗೆ ಯಾವಾಗ ಎಕ್ಸ್ಪೈರಿ ಆಗುತ್ತೆ ಅನ್ನೋದಾಯಿತು ಅಂತಂದರೆ ಎವ್ರಿ ಮಂತ್. ಸೊ ನನಗೆ ಥರ್ಸ್ಡೇ ಏನಿರುತ್ತೆ ಅದು ನನ್ನ ಈ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ನ ಎಕ್ಸ್ಪೈರಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಕರೆಂಟ್ ಮಂತ್ ತೊಗೊಂಡಿದ್ದೀನಿ ಅಂತಂದರೆ ಜಾನ್ನ ಕೊನೆ ಥರ್ಸ್ಡೇ ಏನಿರುತ್ತೆ ಅವತ್ತಿನ ದಿವಸ ಆ ಕಾಂಟ್ರಾಕ್ಟ್ನ ವ್ಯಾಲಿಡಿಟಿ ಏನಿರುತ್ತೆ ಅದು ಫಿನಿಶ್ ಆಗುತ್ತೆ. ಸೊ ಅಲ್ಲಿಗೆ ನಾನು ನನ್ನ ಒಂದು ಕಾಂಟ್ರಾಕ್ಟ್ ಏನಿರುತ್ತೆ ಅದರಲ್ಲಿ ಪ್ರಾಫಿಟ್ ಹಾಕಿತ್ತು ಅಂತಂದರೆ ನನ್ನ ಪ್ರಾಫಿಟ್ ಏನಿರುತ್ತೆ ಪ್ಲಸ್ ಅದು ನಾನು ಕೊಟ್ಟಿರೋವಂಥ ಅಮೌಂಟ್ ಏನಿರುತ್ತೆ ಅದು ನನಗೆ
ರಿಟರ್ನ್ ಬರುತ್ತೆ. ಅಂದರೆ ಅದು ಪ್ರಾಫಿಟಲ್ಲಿದ್ದರೆ. ಒಂದು ವೇಳೆ ಮೈನಸ್ ಆಗಿತ್ತು ಅಂತಂದರೆ ಏನು ಅಮೌಂಟ್ ಮೈನಸ್ ಇರುತ್ತೆ ಅದು ನನಗೆ ಮೈನಸ್ ಆಗಿ ನನ್ನ ರಿಮೈನಿಂಗ್ ಅಮೌಂಟ್ ಏನಿರುತ್ತೆ ಅದು ಆಟೋಮೆಟಿಕ್ಲಿ ಸ್ಕ್ವೇರ್ ಆಫ್ ಆಗುತ್ತೆ. ಒಂದು ವೇಳೆ ನಾವು ಸ್ಕ್ವೇರ್ ಆಫ್ ಮಾಡಿಲ್ಲ ಅಂದರೆ, ಅಥವಾ ನಾನು ತೊಗೊಂಡಿದ್ದೀನಿ 1 ಮಂತ್ ಕಂಪ್ಲೀಟ್ ಥರ್ಸ್ಡೇವರೆಗೂ ಹೋಲ್ಡ್ ಮಾಡಬೇಕಾ, ಆ ಥರ ಕಡ್ಡಾಯ ಇಲ್ಲ. ಸೊ ನಾನು ಯಾವಾಗ ಬೇಕಾದರೂ ನನ್ನ ಪೊಸಿಷನ್ ಏನಿರುತ್ತೆ ಅದನ್ನು ಸ್ಕ್ವೇರ್ ಆಫ್ ಮಾಡ್ಬೋದು. ಇವತ್ತು ತೊಗೊಂಡು ನಾಳೆನೇ ಕೂಡ ನನ್ನ ಪೊಸಿಷನನ್ನು ಸ್ಕ್ವೇರ್ ಆಫ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮ್ಯಾಕ್ಸಿಮಮ್ ಬಂದು ಆ ತಿಂಗಳ ಕೊನೆ ಥರ್ಸ್ಡೇ ಏನಿರುತ್ತೆ ಅದು ಎಂಡ್ ಆಗಿರುತ್ತೆ. ಆ್ಯಂಡ್ ನಾನು ಇದನ್ನು ರೋಲ್ ಓವರ್ ಅಂತ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಕರೆಂಟ್ ಮಂತದ್ದು ನಾನು ತೊಗೊಂಡಿದ್ದೀನಿ, ನನಗೆ ಬಂದಿರುವಂಥ ಪ್ರಾಫಿಟ್ ಏನಿರುತ್ತೆ ಅದು ಮುಗಿತಾ ಇದೆ, ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ಬೋದು, ಇದನ್ನು ನೆಕ್ಸ್ಟ್ ಮಂತ್ ಕಾಂಟ್ರಾಕ್ಟ್ಗೂ ಕೂಡ ರೋಲ್ ಓವರ್ ಮಾಡ್ಕೊಳ್ಳೋವಂಥ ಅವಕಾಶ ನನಗೆ ಸಿಗುತ್ತೆ. ಸೊ ಇದಕ್ಕೆ ನಿಮಗೆ ಅದರದ್ದೇ ಆದಂಥ ಕಂಡೀಷನ್ಸ್ ಇರುತ್ತೆ, ಅದ್ರ ಬಗ್ಗೆ ನೀವು ಮುಂದಿನ ದಿವಸಗಳಲ್ಲಿ ತಿಳ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ನೋಡೋದಾಯಿತು ಅಂದರೆ ಫ್ಯೂಚರ್ ಕಾಂಟ್ರಾಕ್ಟ್ ಏನಿರುತ್ತೆ ಅದರಲ್ಲಿ ಮಿನಿಮಮ್ ಲಾಟ್ ಸೈಜ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ABC ಅನ್ನೋವಂಥ ಒಂದು ಸ್ಟಾಕನ್ನು ನಾನು ಚೂಸ್ ಮಾಡಿದ್ದೀನಿ. ಸೊ ಇದರ ವ್ಯಾಲ್ಯೂ ಬಂದು ಫಾರ್ ಎಕ್ಸಾಂಪಲ್ ಒಂದು 100 ರೂಪೀಸಿಂದ ಅಂತ ಇಟ್ಕೊಳ್ಳಿ. ಸೊ ಈ 100 ರೂಪೀಸ್ ಇರುವಂಥ ಸ್ಟಾಕನ್ನು ನಾನು ಮಿನಿಮಮ್ 500 ಕ್ವಾಂಟಿಟಿ ತೊಗೋಬೇಕು ಅನ್ನೋದು ಕಂಡೀಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅದು ಒಂದೊಂದಕ್ಕೆ ಒಂದೊಂದು ರೀತಿಯಲ್ಲಿ ಬರುತ್ತೆ. ಸೊ ಇಲ್ಲಿ ನನಗೆ 500 ಲಾಟ್ ಅಂದರೆ ಒಂದು ಲಾಟ್ ಸೈಜಲ್ಲಿ 500 ಕ್ವಾಂಟಿಟಿ ಶೇರ್ಸನ್ನು ನಾನು ತೊಗೋಬೇಕು ಅನ್ನೋ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ 100 × 500 ಅಂದರೆ ಎಷ್ಟಾಗುತ್ತೆ, ಮೋರ್ ದೆನ್ 50,000 ಕರೆಕ್ಟಾ. ಸೊ 50,000 ರೂಪೀಸ್ ಆಗುತ್ತೆ ಅನ್ನೋದಾಯಿತು ಅಂತಂದರೆ ಈ 50,000 ಅಮೌಂಟನ್ನು ನಾನು ಏನು ಮಾಡಬೇಕು, ಈ ಒಂದು ಕಾಂಟ್ರಾಕ್ಟಲ್ಲಿ ಕೊಡಬೇಕು. ಸೊ ಅಂದರೆ ಈ ಒಂದು ಲಾಟನ್ನು ನಾನು ತೊಗೊಳ್ಳೋದಕ್ಕೆ 50,000 ರೂಪೀಸನ್ನು ನಾನು ಕೊಡಬೇಕು. 50,000 ಕೊಟ್ಟು ನಾನು ಈ ಒಂದು ಲಾಟನ್ನು ತೊಗೊಳ್ಬೋದು. ಸೊ 50,000 ರೂಪೀಸ್ ಕೊಡಬೇಕಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಸೊ ನನಗೆ ಬ್ರೋಕರ್ಸ್ ಯಾರು ಇರ್ತಾರೆ ಅವರು ನನಗೆ 80% ಮಾರ್ಜಿನನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅಲ್ಲಿಗೆ ನಾನು 20% ಅಮೌಂಟ್ ಏನಿರುತ್ತೆ ಅದನ್ನು ಕೊಟ್ಟರೆ ಸಾಕು. ಸೊ ಅಲ್ಲಿಗೆ 20% ಅಂದರೆ ಎಷ್ಟು ಬರುತ್ತೆ, 10,000 ರೂಪೀಸ್ ಆದರೆ ಸಾಕು. ಸೊ 10,000 ಕೊಟ್ಟು ನಾನು ಟ್ರೇಡನ್ನು ಈ ಒಂದು ಪರ್ಟಿಕ್ಯುಲರ್ ಫ್ಯೂಚರ್ಸಲ್ಲಿ ನಾನು ಟ್ರೇಡ್ ಮಾಡ್ಬೋದು. ಸೊ ಸ್ಪಾಟ್ಗೂ ಇದಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂತ ಕೇಳೋದಾಯಿತು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಅದರಲ್ಲಿ ಫುಲ್ ಅಮೌಂಟ್ ಪೇ ಮಾಡ್ತೀವಿ ಅಂತ ಹೇಳ್ತಿದ್ದೆ ಒಂದು, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಏನು ಮಾಡಿದೆ, ಈ 20% ಪೇ ಮಾಡಿದೆ ಅಷ್ಟೇ. ಅಲ್ಲಿಗೆ ನಾನು ಸ್ಪಾಟಲ್ಲಿ ತೊಗೊಳ್ಳೋದಾಗಿದ್ದರೆ ಇಷ್ಟು ಕ್ವಾಂಟಿಟಿಯನ್ನು 50,000 ಆಗೋದು, ಬಟ್ ಫ್ಯೂಚರಲ್ಲಿ ನನಗೆ ಎಷ್ಟು ಬೇಕು, ಬರೀ 10,000 ಆಗಿದ್ದರೆ ಕೂಡ ಸಾಕು. ಸೊ ಇದು ನನಗೆ ಮೇಜರ್ ಆಗಿರುವಂಥ ಡಿಫ್ರೆನ್ಸ್. ಒಂದು, ನೀವು ಶಾರ್ಟ್ ಟ್ರೇಡ್ ಮಾಡ್ತೀರಾ ಅಂದರೆ ನೀವು ಫಸ್ಟ್ ಸೆಲ್ ಮಾಡಿ ಆಮೇಲೆ ಬೈ ಮಾಡ್ತೀರಾ ಅಂದರೆ ನಿಮಗೆ ಸ್ಪಾಟ್ ಟ್ರೇಡಲ್ಲಿ ಎಷ್ಟು ದಿವಸ ಟೈಮ್ ಇತ್ತು, 1 ಡೇ ಮಾತ್ರ ಟೈಮ್ ಇತ್ತು. ಬಟ್ ಇಲ್ಲಿ ನಿಮಗೆ ಆ ಕಾಂಟ್ರಾಕ್ಟ್ ಏನು ಟೈಮ್ ಇರುತ್ತೆ ಅದ್ರ ಮೇಲೆ ನಿಮಗೆ 30 ಡೇಸ್ ಅಂದರೆ ನೀವು ಯಾವ ಕಾಂಟ್ರಾಕ್ಟ್ ತೊಗೊಳ್ತೀರಾ ಬೇಸ್ಡ್ ಆನ್ ದಟ್ ನಿಮಗೆ ಟೈಮ್ ಸಿಗುತ್ತೆ. ಸೊ ಇದು ನಿಮಗೆ ಇಲ್ಲಿರುವಂಥ ಅಡ್ವಾಂಟೇಜ್. ಇವಾಗ ಇದನ್ನು ನಾನು ಹೆಡ್ಜಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಇದನ್ನು ನಾನು ಸ್ಪಾಟಲ್ಲಿ ಮಾಡೋದಕ್ಕಿಂತ ಫ್ಯೂಚರಲ್ಲಿ ಯಾಕೆ ಮಾಡಬೇಕು ಅಂತ ಕೇಳೋದಾಯಿತು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಸ್ಪಾಟಲ್ಲಿ ಒಂದು ಲಾಂಗ್ ಪೊಸಿಷನ್ ತೊಗೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ಅಸ್ಯೂಮ್ 100 ರೂಪಾಯಿಗೆ ತೊಗೊಂಡಿದ್ದೀರಾ, 150 ರೂಪಾಯಿ ಆಗುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡ್ತಾ ಇದ್ದೀರಾ. ಸೊ ಇದು ಮೈನಸ್ ಆಗ್ತಾ ಹೋಗುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ನನಗೆ ಇದು 90 ರೂಪೀಸ್ ಆಯಿತು, 80 ರೂಪೀಸ್ ಆಯಿತು. ಸೊ ಆವಾಗ ನಿಮ್ಮ ಅಕೌಂಟಿಗೆ ಏನಾಗ್ತಾ ಇರುತ್ತೆ, -10 ರೂಪೀಸ್ 20 ರೂಪೀಸ್ ಅಂತ ಹೋಗ್ತಿರುತ್ತೆ. ಸೊ ಇದನ್ನು ನೀವು ಬ್ಯಾಲೆನ್ಸ್ ಮಾಡೋದಾಯಿತು ಅಂದರೆ ನೀವು ಶಾರ್ಟ್ ಪೊಸಿಷನ್ಗೆ ಬೇಕಾದರೆ ಒಂದಷ್ಟು ಕ್ವಾಂಟಿಟಿಯಲ್ಲಿ ನೀವು ತೊಗೋಬೋದು. ಬಟ್ ನಿಮಗೆ ಪ್ರಾಬ್ಲಮ್ ಏನು ಅಂತಂದರೆ ಆವತ್ತಿನ ದಿವಸನೇ ಅದು ಸ್ಕ್ವೇರ್ ಆಫ್ ಆಗಿಬಿಡುತ್ತೆ. ಅಂದರೆ ಇಂಟ್ರಾಡೇಗೆ ಮಾತ್ರ ಅದಕ್ಕೆ ಟೈಮ್ ವ್ಯಾಲಿಡಿಟಿ ಇರೋದ್ರಿಂದ ನೀವು ಇದನ್ನು ಫ್ಯೂಚರಲ್ಲಿ ಮಾಡ್ಬೋದು. ಸೊ ಫ್ಯೂಚರಲ್ಲಿ ಮಾಡಿದಾಗ ನೀವು ಯಾವ ಕಾಂಟ್ರಾಕ್ಟ್ ತೊಗೊಳ್ತೀರಾ ಬೇಸ್ಡ್ ಆನ್ ದಟ್ ನಿಮಗೆ ಅಮೌಂಟ್ ಏನಾಗುತ್ತೆ, ನಿಮಗೆ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಇವಾಗ ಎಕ್ಸಾಂಪಲ್ಗೆ ನಿಮಗೆ ಇಲ್ಲಿ ಮೈನಸ್ ಆಗಿರುವಂಥ 10-20 ರೂಪೀಸ್ ಏನಿರುತ್ತೆ ಇದನ್ನು ನೀವು ಫ್ಯೂಚರಲ್ಲಿ ಶಾರ್ಟ್ ಟ್ರೇಡ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಸ್ಪಾಟಲ್ಲಿ ನೀವೇನು ಮಾಡಿದ್ದೀರಾ, ಲಾಂಗ್ ಮಾಡಿದ್ದೀರಾ ಅಂದರೆ ಫಸ್ಟ್ ಬೈ ಮಾಡಿ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಮಾಡಿದ್ದೀರಾ, ಇಲ್ಲಿ ನೀವು ಶಾರ್ಟ್ ಮಾಡಿದ್ದೀರಾ. ಸೊ ನನಗೆ ಶಾರ್ಟ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಇಲ್ಲಿ ನೀವು ಎಷ್ಟು ಅಮೌಂಟ್ ಆಗಿರ್ತೀರ ಅದರ ಫುಲ್ ಅಮೌಂಟ್ ಇದರ ಬೇಕಾಗಿರಲ್ಲ. ಸೊ ಇದರಲ್ಲಿ ನೀವು ಫ್ಯೂಚರ್ಸಲ್ಲಿ ಮಾಡಿದಾಗ ಜಸ್ಟ್ 20% ನೀವು ಅಮೌಂಟನ್ನು ಪೇ ಮಾಡಿದ್ರೆ ಸಾಕು. ಸೊ ಅಲ್ಲಿಗೆ ನಿಮಗೆ ಈಗ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನಿಮಗೆ 20% ಏನು 20 ರೂಪೀಸ್ ಏನು ಮೈನಸ್ ಆಗಿರುತ್ತೆ, ಸೊ ಅಲ್ಲಿ ನಿಮಗೆ ಒಂದು 10 ರೂಪೀಸ್ ಪ್ಲಸ್ ಆಯಿತು ಅಂತ ಇಟ್ಕೊಳ್ಳಿ. ಅಂದರೆ ನೀವು ನಿಮ್ಮ ಪ್ರೆಡಿಕ್ಷನ್ ಪ್ರಕಾರ ಶಾರ್ಟ್ ಏನಾಗ್ತಾ ಇದೆ ಅಲ್ಲಿ ಪ್ಲಸ್ ಆಯಿತು ಅಂತಂದರೆ ಇಲ್ಲಿ ನಿಮಗೆ 10 ರೂಪೀಸ್ ಬರ್ತಿದೆ, ಇಲ್ಲಿ ನಿಮಗೆ 20 ರೂಪಾಯಿ ಹೋಗ್ತಿದೆ ಅಂತಂದಾಗ ಸೊ ಅಲ್ಲಿ ಬ್ಯಾಲೆನ್ಸ್ ಎಷ್ಟಾಯಿತು, -10 ರೂಪೀಸ್ ಆಯಿತು. ಕರೆಕ್ಟಾ. ಸೊ ಅಲ್ಲಿಗೆ ನಿಮ್ಮ 20 ರೂಪಾಯಿ ಲಾಸ್ ಏನಾಯಿತು ಅದು ರೆಡ್ಯೂಸ್ ಆಗಿ 10 ರೂಪಾಯಿ ಲಾಸ್ ಆಗಿ ಕನ್ವರ್ಟ್ ಆಯಿತು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ವಿಷಯ ನಾವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದಕ್ಕೆ. ಇದು ಬಂದು ನಾವು ಹೆಡ್ಜಿಂಗ್ ಅಂತ ಹೇಳ್ತೀವಿ. ಸೊ ನಿಮ್ಮ ಆ್ಯಕ್ಚುಯಲ್ ಪೊಸಿಷನ್ ಏನಿರುತ್ತೆ ಅದು ಲಾಂಗ್ ಇದೆ. ಸೊ ಅಲ್ಲಿ ಆಗಿರುವಂಥ ಮೈನಸ್ ಏನಿರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ನಿಮ್ಮ ಫ್ಯೂಚರಲ್ಲಿ ಟ್ರೇಡ್ ತೊಗೊಂಡು ಇದನ್ನು
ಆ್ಯಾವ್ರೇಜ್ ಮಾಡ್ತಿರೋ ಅಂಥದ್ದು. ಸೊ ಇದೇ ನೀವು ಇಲ್ಲ ನಾನು ಡೈರೆಕ್ಟಾಗಿ ಫ್ಯೂಚರ್ಸಲ್ಲಿ ಮಾಡ್ತೀನಿ ಅಂದರೆ ಸ್ಪೆಕ್ಯುಲೇಷನ್ ಅಂತ ನಾನೇನು ಹೇಳಿದೆ, ಅಲ್ಲಿ ನೀವು ಮಾಡಿದಾಗ ನಿಮಗೆ ಅಡ್ವಾಂಟೇಜ್ ಏನಪ್ಪ ಅಂದರೆ ಎಸ್ಪೆಷಲಿ ಶಾರ್ಟ್ ಮಾಡಬೇಕಾದ್ರೆ. ಓಕೆ, ಸೊ ಇಲ್ಲಿ ನಿಮಗೆ ಈ ಎಲ್ಲ ಬೆನಿಫಿಟ್ಸ್ ನಾನು ಏನು ಹೇಳಿದೆ ಇದೆಲ್ಲ ಕೂಡ ನಿಮಗೆ ಸಿಗುತ್ತೆ. ಜಸ್ಟ್ 20% ಮಾಡ್ಬೋದು. ಸೊ ಇಂಡೈಸಲ್ಲಿ ಮಾಡ್ತೀರಾ ಅಂದರೆ ನೀವು ಜಸ್ಟು 10% ನಿಮ್ಮ ಒಂದು ಮಾರ್ಜಿನ್ ಏನಿರುತ್ತೆ ಅದನ್ನು ಪೇ ಮಾಡಿದ್ರೆ ಸಾಕು. ಮಿನಿಮಮ್ ನಿಮಗೆ ಲಿವರೇಜ್ ಸಿಗುತ್ತೆ. ಅಂದರೆ ಬ್ರೋಕರ್ಸ್ ಯಾರು ಇರ್ತಾರೆ ಅವರು ನಿಮಗೆ ಡೀಟೇಲ್ಸನ್ನು ಕೊಡ್ತಾರೆ. ಆ್ಯಂಡ್ ಯಾವ್ಯಾವ ಒಂದು ಶೇರ್ದು ಯಾವ್ಯಾವ ಕಾಂಟ್ರಾಕ್ಟ್ ಆ್ಯಕ್ಟಿವ್ ಇದೆ, ಏನು ಪ್ರೈಸಲ್ಲಿದೆ, ಎಷ್ಟು ಲಾಟ್ ತೊಗೋಬೇಕು, ಇದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲಿ ಸಿಗುತ್ತೆ, www.nseindia.com ಅನ್ನೋ ಅಂತ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ನಾವಿವಾಗ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಏನಿರುತ್ತೆ ಅದರ ಒಂದು ವೆಬ್ಸೈಟಲ್ಲಿ ಸೊ ಯಾವ್ಯಾವ ಕಾಂಟ್ರಾಕ್ಟ್ ನಡೀತಾ ಇದೆ, ಯಾವ್ಯಾವ ಫ್ಯೂಚರ್ ಕಾಂಟ್ರಾಕ್ಟ್ ಓಪನ್ ಇದೆ, ಸೊ ಪ್ರತಿಯೊಂದನ್ನು ಕೂಡ ನೋಡ್ಬೋದು. ಜಸ್ಟ್ ನೀವು ಗೂಗಲ್ಗೆ ಹೋಗಿ NSE India ಅಂತ ಹುಡುಕಿದ್ರೆ ನಿಮಗೆ ಈ ವೆಬ್ಸೈಟ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು nseindia.com. ಸೊ ಇದರಲ್ಲಿ ಕ್ಲಿಕ್ ಮಾಡಿ. ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟೆಡ್ ವೆಬ್ಸೈಟ್. ಸೊ ಇಲ್ಲಿ ನೀವು ಹೋಗಿದ್ರಿ ಅಂದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇಲ್ಲಿ ಕೆಳಗಡೆ ನೀವು ನೋಡಿದ್ರೆ ಈಕ್ವಿಟೀಸ್ ಅಂದರೆ ನೀವು ಸ್ಪಾಟಲ್ಲಿ ಟ್ರೇಡ್ ಮಾಡೋದಕ್ಕೆ ಏನು ಆಪ್ಷನ್ಸ್ ಇದೆ, ಸೊ ಅದು ಕಾಣಿಸುತ್ತೆ ನಿಮಗೆ. ಇಲ್ಲಿ ಡೆರಿವೇಟಿವ್ಸ್. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಡೆರಿವೇಟಿವ್ಸಲ್ಲಿ ಹೋಗ್ತೀವಿ. ಸೊ ಡೆರಿವೇಟಿವ್ಸಲ್ಲಿ ಹೋಗಿ ಇಲ್ಲಿ ನಿಮಗೇನು ಆಪ್ಷನ್ ಇರುತ್ತೆ, ಸೊ ಇದರಲ್ಲಿ ನೀವೇನು ಚೆಕ್ ಮಾಡ್ಬೋದು, ಸ್ಟಾಕ್ ಫ್ಯೂಚರ್ಸ್ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದೆಲ್ಲ ಸ್ಟಾಕ್ಸು ಫ್ಯೂಚರ್ ಕಾಂಟ್ರಾಕ್ಟ್ಸಲ್ಲಿದೆ ಸೊ ಅದೆಲ್ಲ ನಿಮಗೆ ಈ ರೀತಿ ಕಂಪ್ಲೀಟ್ ಲಿಸ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇವಾಗ ಎಕ್ಸಾಂಪಲ್ಗೆ ನಾನು ಕೋಟ್ಯಾಕ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. ಸೊ ನನಗೆ ಕೋಟ್ಯಾಕಲ್ಲಿ ಎಷ್ಟು ಲಾಟ್ ಇದೆ, ಯಾವ್ಯಾವ ಕಾಂಟ್ರಾಕ್ಟ್ ಓಪನ್ ಇದೆ, ಸೊ ಪ್ರತಿಯೊಂದು ಗೊತ್ತಾಗುತ್ತೆ. ಸೊ ಇವಾಗ ಇದು ಓಪನ್ ಆಗ್ತಿದೆ. ಸೊ ಲೋಡ್ ಆಗೋದಕ್ಕೆ ಒಂದು 30 ಸೆಕೆಂಡ್ಸ್ ತೊಗೋಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ನೆಟ್ಟು. ಸೊ ಇದೆಲ್ಲ ಕೂಡ ಆಗುತ್ತೆ. ಸೊ ಇಲ್ಲಿ ನಾನು ಕೋಟ್ಯಾಕ್ ಅನ್ನೋದು ಏನಿರುತ್ತೆ ಸೊ ಇದನ್ನು ಚೂಸ್ ಮಾಡಿದ್ದೀನಿ. ಆಪ್ಷನ್ ಬಂದು ಸ್ಟಾಕ್ ಫ್ಯೂಚರ್ಸಲ್ಲಿ. ಸೊ ಯಾವ ಮಂತ್ದು ತೊಗೊಂಡಿದ್ದೀನಿ ಅಂದರೆ ಜೂನ್ದು. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇದು ಕರೆಂಟ್, ಇದು ನೆಕ್ಸ್ಟ್, ಇದು ಫಾರ್. ಸೊ ಇದು ಎವ್ರಿ ನಾನು ಮಂತ್ದು ಏನು ಎಕ್ಸ್ಪೈರಿ ಇದೆ ಸೊ ಅದ್ರ ಪ್ರಕಾರ ಇದು ಕ್ಲೋಸ್ ಆಗುತ್ತೆ. ಸೊ ಇವಾಗ ಇಲ್ಲಿ ನಾವು ನೋಡ್ತಾ ಇರೋವಂಥದ್ದು ಸೊ ಕೋಟ್ಯಾಕ್ ಬ್ಯಾಂಕ್ದು. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನಮಗೆ ಎಷ್ಟು ಬೇಕಿದೆ, ಸೊ ಎಷ್ಟು ಲಾಟನ್ನು ನಾವು ಟ್ರೇಡ್ ಮಾಡ್ಬೋದು ಅಂತ ನೋಡೋದಾದರೆ ಸೊ ಮಿನಿಮಮ್ 400 ಕರೆಕ್ಟ್. ಸೊ ನಾವು 400 ನಾವು ಟ್ರೇಡ್ ಮಾಡೋದಕ್ಕೆ ನಮ್ಗೆ ಆಪ್ಷನ್ ಇದೆ. ಕಲರ್ ಚೇಂಜ್ ಮಾಡ್ತೀನಿ ಜಸ್ಟ್. ಸೊ ನನಗೆ 400 ಲಾಟ್ಸ್ ಕರೆಕ್ಟ್. ಸೊ ಅಂದರೆ ನಾನು ಈ ಒಂದು ಕಾಂಟ್ರಾಕ್ಟಲ್ಲಿ ನಾನು ತೊಗೊಳ್ಳೋದಾದರೆ ಮಿನಿಮಮ್ 400 ಕ್ವಾಂಟಿಟಿ ತೊಗೋಬೇಕು. ಸೊ ಈ VWAP ಅನ್ನೋದೇನಿರುತ್ತೆ ಇದು ಒಂದು ಆ್ಯಾವ್ರೇಜ್ ಪ್ರೈಸ್. ಓಕೆ, ಅಂದರೆ 1938 ಇಂಟು 400. ಸೊ ನಾವು ಇಷ್ಟು ಮಿನಿಮಮ್ ತೊಗೊಳ್ಬೇಕು ಅನ್ನೋದು ಈ ಒಂದು ಕಾಂಟ್ರಾಕ್ಟ್ನ ಒಂದು ಅಮೌಂಟ್ ಆಗಿರುತ್ತೆ. ಸೊ ಇವಾಗ ಎಕ್ಸಾಂಪಲ್ಗೆ ಅದನ್ನು ನಾನು ಕ್ಯಾಲ್ಕುಲೇಟ್ ನಿಮಗೆ ಮಾಡಿ ತೋರಿಸೋದಾದರೆ ಸೊ ವೆರಿ ಸಿಂಪಲ್. ಸೊ ನೀವು ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಳ್ಳಿ. ಸೊ ಕ್ಯಾಲ್ಕುಲೇಟರ್ ಓಪನ್ ಮಾಡಿ. ಸೊ 1900 ಎಷ್ಟು 38 ಅಲ್ವಾ. ಸೊ 38 ಒಂದು ಆ್ಯಾವ್ರೇಜ್ ಪ್ರೈಸು. ಸೊ ನಮಗೆ ಒಂದು ಅಂದಾಜಿಗೊಂದು ಪ್ರೈಸ್ ಸಿಕ್ಕಿದ್ರು ಸಾಕು. ಓಕೆ, ಸೊ ನೀವು ಇದನ್ನು ಆ್ಯಕ್ಚುಲಿ ಹೋಗಿ ಬ್ರೋಕರಲ್ಲಿ ಟೈಪ್ ಮಾಡಿದಾಗ ಸೊ ನಿಮ್ಗೆ ಅಲ್ಲಿ ಬಂದುಬಿಡುತ್ತೆ. ಓಕೆ, ನಾನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಅಲ್ಲಿಗೆ ನನಗೆ ಬೇಕಾಗಿರೋ ಅಂಥ ಅಮೌಂಟ್ 7,75,200 ರುಪೀಸು. ಸೊ ಇದು ನಾನು ಸ್ಪಾಟಲ್ಲಿ ಮಾಡ್ತೀನಿ ಅಂದರೆ ಇಷ್ಟು ಪೇ ಮಾಡಿದ್ರೆ ನನಗೆ 400 ಏನು ಶೇರ್ ಇರುತ್ತೆ ನನಗದು ಸಿಗುತ್ತೆ. ಬಟ್ ಇದನ್ನು ನೀವು ಫ್ಯೂಚರಲ್ಲಿ ಮಾಡಿದಾಗ ಸೊ ಜಸ್ಟ್ 20% ಕರೆಕ್ಟ್. ಅಲ್ಲಿಗೆ 0.2 ಇಂಟು ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಂದರೆ ಸೊ ಅಲ್ಲಿಗೆ ನಾನು 1,55,000 ರೂಪಾಯಿಗೆ ಈ ಒಂದು 400 ಲಾಟ್ಸನ್ನು ಸೊ ಈ ಒಂದು ಮಂತಲ್ಲಿ ಓಕೆ. ಸೊ ನಾವು ಕರೆಂಟ್ ಮಂತನ್ನು ತೊಗೊಂಡಿದ್ದೀವಲ್ವ. ಸೊ ಈ ಒಂದು ಮಂತಲ್ಲಿ ನಾನು 1,55,000 ರುಪೀಸ್ದು ಏನಿರುತ್ತೆ ಸೊ ಆ ಒಂದು ಅಮೌಂಟನ್ನು ಪೇ ಮಾಡೋ ಮುಖಾಂತರ ಅಂದರೆ ಜೂನ್ದು ನೀವು ನೋಡ್ತಾ ಇರೋವಂಥದ್ದು ಸೊ ಈ ಮಂತ್ದು ನೀವು ತೊಗೋಬೋದು. ಸೊ ಇದು ಬಂದು ನಿಮಗೆ ಇರೋವಂಥ ಒಂದು ಆಪರ್ಚುನಿಟಿ. ಸೊ ಇದನ್ನು ನಾವು ಲಾಂಗ್ ಟ್ರೇಡ್ಗಾದರೂ ಮಾಡ್ಬೋದು ಅಥವಾ ಶಾರ್ಟ್ ಟ್ರೇಡ್ಗಾದರೂ ಮಾಡ್ಬೋದು. ಸೊ ಇದನ್ನು ನೀವು ಬ್ರೋಕರಲ್ಲಿ ಹೋಗಿ ಮಾಡಬೇಕಾದ್ರೆ ನೋಡ್ಕೋಬೋದು. ಆ್ಯಂಡ್ ಅದೇ ಥರ ನಿಮಗೆ ಬೇರೆ ಯಾವುದಾದ್ರೂ ಸ್ಟಾಕ್ಸ್ ನೋಡಬೇಕು ಅಂದರೆ ಇಲ್ಲಿ ನೀವು ಕೋಟಕ್ ಬ್ಯಾಂಕ್ ಅಂತ ಏನಿದೆ ಸೊ ಅಲ್ಲಿ ಬಂದು ನೀವು ನೋಡಿದ್ರಿ ಅಂದರೆ ಯಾವುದೆಲ್ಲ ಸ್ಟಾಕ್ಸು ನಮಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಸಿಗುತ್ತೋ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಸೊ ಅದನ್ನು ನಾವು ಕ್ಲಿಕ್ ಮಾಡಿ ಸೇಮ್ ಆ್ಯಸ್ ಇಟ್ ಈಸ್. ಇವಾಗ ITC ಅನ್ನೋದನ್ನು ನಾನು ಕ್ಲಿಕ್ ಮಾಡಿದ್ದೀನಿ ಅಂತಂದರೆ ಸೊ ITCದು ಏನು ಕಾಂಟ್ರಾಕ್ಟ್ ಆಗುತ್ತೆ, ಏನು ಸೈಜು, ಸೊ ಎಷ್ಟು ಅಮೌಂಟ್ ಆಗುತ್ತೆ ಪ್ರತಿಯೊಂದು ಕೂಡ ನಾನೇನು ಮಾಡ್ಬೋದು ಇಲ್ಲಿ ನೋಡ್ಬೋದು ಕರೆಕ್ಟ್. ಸೊ ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಆಪ್ಷನ್ದು
ಓಕೆ, ಸೊ ಇಲ್ಲಿ ನಮಗೇನು ಆ್ಯಕ್ಟಿವ್ ಕಾಂಟ್ರಾಕ್ಟ್ ಅನ್ನೋದು ಸೆಲೆಕ್ಟ್ ಆಗಿದೆ. ಸೊ ಇದನ್ನು ನಾನು ಸ್ಟಾಕ್ ಫ್ಯೂಚರ್ಸಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸೊ ಇಲ್ಲಿ ನೀವು ನೋಡ್ಬೋದು ಜೂನ್, ಜುಲೈ, ಆಗಸ್ಟ್. ಸೊ ನಿಮಗೆ ಆ್ಯಾವ್ರೇಜ್ ಪ್ರೈಸ್ ಏನು ಕಾಣ್ತಾ ಇದೆ, ಸೊ ಇದ್ರ ಲೋ, ಸೊ ಇದೆಲ್ಲವೂ ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಬಿಡುತ್ತೆ. ಸೊ ಈ ರೀತಿ ನೀವು ಇದನ್ನು ನೋಡಿಕೊಂಡು ಆರಾಮಾಗಿ ಒಂದು ಕ್ಯಾಲ್ಕುಲೇಷನ್ ಅನ್ನೋದನ್ನು ಮಾಡ್ಬೋದು. ಕರೆಕ್ಟ್. ಓಕೆ, ಸೊ ಇದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ರೆ ಸೊ ಯು ಕ್ಯಾನ್ ಸಿ ಎವ್ರಿಥಿಂಗ್. ಸೊ ಇಲ್ಲಿ 1600 ಇದರ ಲಾಟ್ ಸೈಜ್. ಸೊ ಅಮೌಂಟ್ ಬಂದು 444. ಓಕೆ, ಸೊ ಇದು ಸ್ಟಾಕ್ಸಲ್ಲಿ ನೀವು ಟ್ರೇಡ್ ಮಾಡ್ತಾ ಇರೋದಕ್ಕೆ. ಸೊ ಇದೇ ನೀವು ಇಂಡೈಸ್ ಸೆಲೆಕ್ಟ್ ಮಾಡ್ತೀರಾ ಅಂದರೆ ಇಂಡೈಸಲ್ಲಿ ಹೋಗ್ಬಿಟ್ಟು ಯಾವುದಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಮಾಡ್ಬೋದು. ಸೊ ಆಪ್ಷನ್ಸಲ್ಲಿ ಏನಪ್ಪ ಅಂತ ಮಾತಾಡೋದಾಯಿತು ಅಂದರೆ, ಅಗೈನ್ ಆಪ್ಷನ್ಸ್ ಒಂದು ಎಕ್ಸಾಂಪಲ್ ಹೇಳೋದಾಯಿತು ಅಂತಂದರೆ, ಆಪ್ಷನ್ ಇಸ್ ಲೈಕ್ ಒಂದು ಇನ್ಶೂರೆನ್ಸನ್ನು ತೊಗೊಳ್ಳೋ ರೀತಿಯಲ್ಲಿ. ಇನ್ಶೂರೆನ್ಸ್ ಅಂತ ಅಂದರೆ ನಿಮಗೆ ಗೊತ್ತಿದೆ. ಸೊ ಅದನ್ನು ನಾವು ಯೂಸ್ ಮಾಡ್ಕೊಳ್ಳಿಕ್ಕೆ ಬರಲಿಲ್ಲ ಅಂತಂದರೆ ಅದೇನಾಗುತ್ತೆ, ನಾವಲ್ಲಿ ಹಾಕುವಂಥ ಅಮೌಂಟ್ ಏನಿರುತ್ತೆ ಅದು ಝೀರೋ ಆಗುವಂಥ ಆಗಿರುತ್ತೆ. ಬಟ್ ಇನ್ಶೂರೆನ್ಸ್ ಅಮೌಂಟ್ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ. ಇವಾಗ ನಿಮಗೆ ಫ್ಯೂಚರಲ್ಲಿ ನಾನು ಹೇಳಿದೆ, ಸೊ ಅಲ್ಲಿ ನಿಮ್ಗೆ ಏನಿರುತ್ತೆ, ಲಾಟ್ ಸೈಜ್ ತುಂಬ ಜಾಸ್ತಿ ಇರುತ್ತೆ. ಸೊ ಮಿನಿಮಮ್ ನಿಮಗೆ 1000 ಕ್ವಾಂಟಿಟಿ, 500 ಕ್ವಾಂಟಿಟಿ, ಸೊ ಆ ಥರ ನಿಮಗೆ ಜಾಸ್ತಿ ಇರುತ್ತೆ. ಸೊ ಅವಾಗ ನಮಗೆ 20% ಮಾರ್ಜಿನ್ ಅನ್ನೋದು ಕೂಡ ಮೋರ್ ದೆನ್ ಲ್ಯಾಕ್ಸ್ ಪ್ಲಸ್ ನಮಗೆ ಅವಶ್ಯಕತೆ ಇರುತ್ತೆ. ಸೊ ಬಟ್ ಇದೇ ನಿಮಗೆ ಆಪ್ಷನ್ಸ್ ಅಲ್ಲಾದರೆ ಅದರ ಅಮೌಂಟ್ ಏನಿರುತ್ತೆ ಇನ್ನೂ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಸ್ಪೆಕ್ಯುಲೇಷನ್ ಮಾಡ್ತಾ ಇದ್ದೀನಿ ಫ್ಯೂಚರ್ಸಲ್ಲಿ. ಓಕೆ, ಸೊ ಫ್ಯೂಚರಲ್ಲಿ ನಾನೇನು ಪ್ರೊಡಿಕ್ಷನ್ ಮಾಡಿದ್ದೀನಿ ಅದಕ್ಕೆ ರಿವರ್ಸಲ್ಲಿ ಹೋದಾಗ ನಾವು ಅದನ್ನು ಹೆಡ್ಜಿಂಗ್ ಮಾಡೋವಂಥ ಸಲುವಾಗಿ ಆಪ್ಷನ್ ಬಂದಿರೋದು ಅಂತ ಹೇಳ್ಬೋದು. ಸೊ ಇವಾಗ ಎಕ್ಸಾಂಪಲ್ಗೆ ನಾನು ಫ್ಯೂಚರಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ತೊಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಅಲ್ಲಿ 20% ಮಾರ್ಜಿನ್ ಏನು ಕಟ್ಟಿದ್ದೀನಿ, ಸೊ ಅದು ನನಗೆ ಬೈನಲ್ಲಿ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ, ಲಾಂಗ್ ಪೊಸಿಷನ್ ತೊಗೊಂಡಿದ್ದೀನಿ. ಸೊ ಮಾರ್ಕೆಟ್ ಪ್ರೈಸ್ ಏನಾಗ್ತಾ ಇದೆ, ಮೈನಸ್ ಆಗ್ತಾ ಇದೆ. ಸೊ ಈ ಮೈನಸನ್ನು ಹೆಡ್ಜ್ ಮಾಡೋದಕ್ಕೆ ಅಂದರೆ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಆಪ್ಷನ್ಸನ್ನು ಚೂಸ್ ಮಾಡ್ತೀವಿ. ಆಪ್ಷನ್ಸಲ್ಲಿ ನಮಗೆ 2 ಥರ ಆಪ್ಷನ್ಸ್ ಬರುತ್ತೆ. ಒಂದು ಆಪ್ಷನ್ ಬೈಯರ್, ಇನ್ನೊಂದು ಆಪ್ಷನ್ ಸೆಲ್ಲರ್. ಸೊ ಆಪ್ಷನ್ ಬೈಯರ್ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಳೋಣ. ಆಪ್ಷನ್ ಸೆಲ್ಲರ್ ಇಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಸೊ ಅಂದರೆ ಇಲ್ಲಿ ಬೈಯರು ಇರ್ತಾರೆ, ಸೆಲ್ಲರು ಇರ್ತಾರೆ. ಸೊ ಆಪ್ಷನ್ ಸೆಲ್ಲರ್ಸನ್ನು ನಾವು ಆಪ್ಷನ್ ರೈಟರ್ಸ್ ಅಂತ ಕೂಡ ಹೇಳ್ತೀವಿ, ಅಂದರೆ ನಮಗೆ ಇದು ಹೋಗಲ್ಲ ಅಂತ ಹೇಳೋ ಅಂಥವ್ರು. ಓಕೆ, ಸೊ ಇಲ್ಲಿ 80% ಆಫ್ ದ ಟೈಮ್ ಆಪ್ಷನ್ ಸೆಲ್ಲರ್ಸು ಬಂದು ಪ್ರಾಫಿಟ್ ಮಾಡ್ತಾರೆ, 20% ಆಫ್ ದ ಟೈಮ್ ಆಪ್ಷನ್ ಬೈಯರ್ಸು ಪ್ರಾಫಿಟ್ ಮಾಡ್ತಾರೆ. ಬಟ್ ಇಲ್ಲಿ ಪ್ರಾಬಬಿಲಿಟೀಸ್ ಯಾರು ಅಂತ ಕೇಳೋದಾಯಿತು ಅಂದರೆ ಏನು ಡಿಫ್ರೆನ್ಸ್ ಏನು ಅಂತ ಕೇಳೋದಾಯಿತು ಅಂದರೆ, ಈ ಆಪ್ಷನ್ ಸೆಲ್ಲರ್ 80% ಆಫ್ ದ ದುಡ್ಡು ಏನು ಮಾಡ್ತಾರೆ, ಸೊ ಅವ್ರು ತಗೊಳ್ಳೋಂಥ ರಿಸ್ಕ್ ಎಷ್ಟು ಅಂತ ಕೇಳೋದಾಯಿತು ಅಂದರೆ, ಫಾರ್ ಎಕ್ಸಾಂಪಲ್ 1000 ರೂಪೀಸ್ ಇನ್ವೆಸ್ಟ್ ಮಾಡಿ ಜಸ್ಟ್ 1 ರೂಪೀಸ್ ಅಥವಾ 2 ರೂಪೀಸ್ ಅಥವಾ 3 ರೂಪೀಸ್ಗೆ ಅವರು ಪ್ರಾಫಿಟ್ ಮಾಡೋದಕ್ಕೆ 1000 ರೂಪೀಸ್ ಇನ್ವೆಸ್ಟ್ ಮಾಡ್ತಿರ್ತಾರೆ, ಅಥವಾ 1000 ರೂಪೀಸ್ ಅವರು ರಿಸ್ಕನ್ನು ತೊಗೊಳ್ತಿರ್ತಾರೆ ಅಂತ ಹೇಳ್ಬೋದು. ಬಟ್ ಆಪ್ಷನ್ ಸೆಲ್ಲರ್ಸ್ ಯಾರು ಅಂತಂದರೆ, ಜಸ್ಟ್ 10 ರೂಪೀಸ್ ಇನ್ವೆಸ್ಟ್ ಮಾಡಿ 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ, ಇವನ್ 10 ರೂಪೀಸ್, ಇವನ್ ಸಮ್ ಟೈಮ್ 40-50 ರೂಪೀಸ್ ಕೂಡ ಏನು ಪ್ರಾಫಿಟ್ ಮಾಡೋವಂಥವ್ರನ್ನ ಆಪ್ಷನ್ ಬೈಯರ್ಸ್ ಅಂತ ಹೇಳ್ತಾರೆ. ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ 20% ಆಫ್ ದ ಟೈಮ್ ಮಾತ್ರ ಆಪ್ಷನ್ ಬೈಯರ್ಸ್ ದುಡ್ಡು ಮಾಡ್ತಾರೆ, 80% ಆಫ್ ದ ಟೈಮ್ ಆಪ್ಷನ್ ಸೆಲ್ಲರ್ಸ್ ದುಡ್ಡು ಮಾಡ್ತಾರೆ. ಬಿಕಾಸ್ ಅವ್ರಿಗಿರುವಂಥ ಅಡ್ವಾಂಟೇಜಸ್ ಆ ಥರದ್ದು ಇರುತ್ತೆ. ಬಟ್ ನಾವು ಆಪ್ಷನ್ ಸೆಲ್ಲರ್ ಬಗ್ಗೆ ಹೆಚ್ಚಾಗಿ ಮಾತಾಡೋದು ಬೇಡ, ಆಪ್ಷನ್ ಬೈಯರ್ಸ್ ಬಗ್ಗೆ ಮಾತಾಡೋಣ. ವೈ? ಬಿಕಾಸ್ ನಾವು ಟ್ರೇಡ್ ಮಾಡುವಂಥದ್ದು ಆಪ್ಷನ್ ಬೈಯರ್ ಆಗಿ. ಆಪ್ಷನ್ ಸೆಲ್ಲರ್ ಆದರೆ ನಿಮಗೆ ಬೇರೆಯೇ ಕಾನ್ಸೆಪ್ಟ್ ಇರುತ್ತೆ. ಸೊ ಆಪ್ಷನ್ ಬೈಯರ್ಸ್ ಅಂತಂದರೆ ನಿಮ್ಗೆ 2 ಥರದ ಒಂದು ಟ್ರೇಡನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಒಂದು ಕಾಲ್ ಆಪ್ಷನ್, ಇನ್ನೊಂದು ಪುಟ್ ಆಪ್ಷನ್. ಇದನ್ನು ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ಅಂದರೆ ನಿಮಗೆ ತುಂಬ ಈಸಿ ಆಗಿಬಿಡುತ್ತೆ. ಒಂದು ಕಾಲ್ ಆಪ್ಷನ್ ಏನಪ್ಪ ಅಂತಂದರೆ, ಇಟ್ಸ್ ಪ್ರೆಡಿಕ್ಷನ್ ಟು ಬೈ. ಓಕೆ, ಅಂದರೆ ಪ್ರೈಸ್ ನಾವು ಅಂದರೆ ಲಾಂಗ್ ಟ್ರೇಡ್ ಅಂತ ಹೇಳ್ತೀವಲ್ವಾ. ಸೊ ನಾವು ಕಾಲ್ ತೊಗೊಳ್ತಾ ಇದ್ದೀವಿ, ಕಾಲ್ ಆಪ್ಷನ್ ಬೈ ಮಾಡ್ತಾ ಇದ್ದೀವಿ ಅನ್ನೋದಾಯಿತು ಅಂದರೆ, ನೋಡಿ ಆಪ್ಷನ್ ಬೈಯರ್ ನಾವು, ಅದರಲ್ಲಿ ಕಾಲ್ ಆಪ್ಷನ್ ಇದೆ, ಪುಟ್ ಆಪ್ಷನ್ ಇದೆ. ಅದರಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಇರೋವಂಥದ್ದು ಕಾಲ್ ಆಪ್ಷನ್. ಅಂದರೆ ಲಾಂಗ್ ಟ್ರೇಡ್ ಮಾಡೋರನ್ನ ಕಾಲ್ ಆಪ್ಷನ್ ಬೈಯರ್ ಅಂತ ಹೇಳ್ತೀವಿ. ಅಂದರೆ ನಾನು ಪ್ರೈಸ್ ಏನಾಗುತ್ತೆ ನನಗೆ ಬೈ ಟು ಸೆಲ್, ಅಂದರೆ ಫಸ್ಟು ನಾನು ಬೈ ಮಾಡ್ತೀನಿ, ನಾನು ತೊಗೊಂಡ ನಂತರ ಪ್ರೈಸ್ ಏನಾಗುತ್ತೆ ಮೇಲ್ಗಡೆ ಹೋಗುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡ್ತಾ ಇದ್ದೀರಾ, ಅಂದ್ಕೊಳ್ತಾ ಇದ್ದೀರಾ ಅಂತಂದರೆ ನೀವು ಕಾಲ್ ಆಪ್ಷನನ್ನು ತೊಗೊಳ್ತೀರಾ. ಒಂದು ವೇಳೆ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದು ಡೌನ್ ಆಗುತ್ತೆ, ಅಂದರೆ ಶಾರ್ಟ್ ಟ್ರೇಡ್ ಮಾಡೋಕ್ಕೆ ಅಂತ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಪುಟ್ ಆಪ್ಷನನ್ನು ಬೈ ಮಾಡಬೇಕು. ಎರಡೂ ಬೈಯೇನೆ. ಓಕೆ, ನಾವು ಇಲ್ಲಿ ಸೆಲ್ ಬಗ್ಗೆ ಮಾತಾಡ್ತಾನೆ ಇಲ್ಲ, ಎರಡೂ ಕೂಡ ಬೈಯೇನೆ. ಸೊ ಒಂದು ಕಾಲ್ ಆಪ್ಷನ್ ಅಂದರೆ ಫಸ್ಟ್ ಬೈ ಮಾಡ್ತೀರಾ, ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀರಾ. ಪುಟ್ ಆಪ್ಷನ್ ತಗೊಳ್ಳೋರು ಸೆಲ್ ಮಾಡ್ತಾ ಇದ್ದೀರಾ ಫಸ್ಟು. ಓಕೆ, ನೀವೇನು ಅಂದ್ಕೊಳ್ತಾ ಇದ್ದೀರಾ, ಪ್ರೈಸು ಕಮ್ಮಿ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ ನಮ್ಮ
ಆಪ್ಷನ್ಸ್ ಏನಿರುತ್ತೆ ಅದ್ರ ಪ್ರಕಾರ ಇಲ್ಲಿ ರೀಚ್ ಆಗುತ್ತಾ ರೀಚ್ ಆಗಲ್ವಾ ಅನ್ನೋದಲ್ಲ ವಿಷಯ. ಆಪ್ಷನ್ಸಲ್ಲಿ ನೋಡಿ, ಫ್ಯೂಚರ್ಸಲ್ಲಿ ನಿಮ್ಗೆ ಏನಿತ್ತು ಅಂತಂದರೆ ನಿಮಗೆ ಎರಡೇ ಆಪ್ಷನ್. ಒಂದು ಬೈ ಮಾಡಿ ಪ್ರೈಸ್ ಮೇಲೋಯ್ತು ಅಂತಂದರೆ ನಿಮಗೆ ಪ್ರಾಫಿಟ್ ಆಗುತ್ತೆ, ಕೆಳಗಡೆ ಬಂತು ಅಂದರೆ ಲಾಸ್ ಆಗುತ್ತೆ. ಬಟ್ ಆಪ್ಷನ್ಸಲ್ಲಿ ಹೆಂಗೆ ಅಂತಂದರೆ ನಿಮಗೆ ಮೂರು ಥರದ ಏನು ವಿಷಯ ಬರುತ್ತೆ. ಸೊ ಒಂದು ನೀವು ಬೈ ಮಾಡಿದ್ದೀರಾ, ಪ್ರೈಸ್ ಮೇಲೋಯ್ತು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಅಂದರೆ ಪ್ರೈಸ್ ನೀವು ಅಂದ್ಕೊಂಡಿದ್ದ ಲೆವೆಲಿಗೆ ಬಂತು. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಮುಂದೆ ಹೇಳ್ತೀನಿ ಏನು ಅಂತ ಒ ಟಿ ಎಮ್ ಅಂತ. ಸೊ ನೀವು ಅಂದ್ಕೊಂಡಿದ್ದ ಲೆವೆಲ್ಗಿಂತ ಹೆಚ್ಚಾಗಿ ಬಂತು. ಫಾರ್ ಎಕ್ಸಾಂಪಲ್ ನಾನು 100 ರೂಪಾಯಿಗೆ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಅಂದರೆ 100 ರೂಪಾಯಿ ಬರೋವರೆಗೂ ನಿಮಗೆ ಪ್ರಾಫಿಟೇ ಆಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನೀವು 95 ರುಪೀಸ್ ತೊಗೊಂಡಿದ್ದೀರಾ, 100 ರೂಪಾಯಿ ಬರುತ್ತೆ ಅಂತ ನೀವು ಒಂದು ಟ್ರೇಡ್ ತೊಗೊಂಡಿದ್ದೀರಾ ಅಂದರೆ 100 ರೂಪಾಯಿ ಬರುತ್ತೆ ಅನ್ನೋದಲ್ಲ ವಿಷಯ, 100 ರೂಪಾಯಿಗಿಂತ ಮೇಲ್ಗಡೆ ಬರಬೇಕು. ಫಾರ್ ಎಕ್ಸಾಂಪಲ್ 101 ರೂಪಾಯಿ ಬಂತು ಅಂದರೆ ಆವಾಗ ನಿಮಗೆ 1 ರೂಪೀಸ್ ಪ್ರಾಫಿಟ್ ಆಗುತ್ತೆ. 102 ರೂಪಾಯಿ ಬಂತು ಅಂದರೆ 2 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಈ ರೀತಿ ನಿಮಗೆ ನೀವೇನು ಪ್ರೆಡಿಕ್ಟ್ ಮಾಡ್ತೀರಾ ಅದಕ್ಕಿಂತ ಹೆಚ್ಚಾದರೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಒಂದು ವೇಳೆ ಮಾರ್ಕೆಟ್ ಏನಾದರೂ ಇದೇ ರೇಂಜಲ್ಲಿ ಇತ್ತು ಅಂತ ಇಟ್ಕೊಳ್ಳಿ, ಅಂದರೆ 95ಇಂದ 97, 98 ಇದೇ ರೇಂಜಲ್ಲಿ ಇತ್ತು ಅಂದರೂ ಕೂಡ ನಿಮಗೇನಾಗುತ್ತೆ, ಲಾಸ್ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿಗೆ ಹೋಗಿ ಇಲ್ಲಿಂದ ಮೇಲ್ಗಡೆ ಹೋಗದೆ ಜಸ್ಟ್ 100ಅಲ್ಲೇ ನಿಂತ್ಕೊಂಡ್ರೂ ಕೂಡ ಲಾಸ್ ಆಗುತ್ತೆ. ಅಂದರೆ 100 ಮೇಲ್ಗಡೆ ಹೋದರೆ ಮಾತ್ರ ಪ್ರಾಫಿಟ್ಟು. ಅಥವಾ ಇದು ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ, 94, 93 ಆಯಿತು ಅಂದರೂ ಕೂಡ ಲಾಸ್ ಆಗುತ್ತೆ. ಅಂದರೆ ನಮಗೆ 3 ಥರದ ಅವಕಾಶಗಳಿದೆ. ಒಂದು ನೀವು ಅಂದ್ಕೊಂಡಿದ್ದ ಥರ ಮೇಲ್ಗಡೆ ಹೋಗುವಂಥದ್ದು, ಅಥವಾ ಕೆಳಗಡೆ ಹೋಗುವಂಥದ್ದು ಅಲ್ಲಿಗೆ, ಅಥವಾ ಅದೇ ಲೆವೆಲಲ್ಲಿ ಇದ್ಬಿಡುವಂಥದ್ದು. ಸೊ ಈ 3ರಲ್ಲಿ ನೀವು ಅಂದ್ಕೊಂಡಿದ್ದ ಥರ ಮೇಲ್ಗಡೆ ಹೋದರೆ ಮಾತ್ರ ಪ್ರಾಫಿಟ್ಟು. ನೀವು ಅಂದ್ಕೊಂಡಂಗೆ ಹೋಗದೆ ಅದೇ ಜಾಗದಲ್ಲಿತ್ತು, ಅದೇ ರೇಂಜಲ್ಲಿತ್ತು ಅಂದರೂ ಕೂಡ ಲಾಸ್ ಆಗುತ್ತೆ, ಅಥವಾ ಕೆಳಗಡೆ ಹೋದರೂ ಕೂಡ ಲಾಸ್ ಆಗುತ್ತೆ. ಇದೇ ಕಾರಣಕ್ಕೆ ಆಪ್ಷನ್ ಬೈಯರ್ಸ್ ಯಾರು ಇರ್ತಾರೆ ಅವರು 20% ಟೈಮ್ ಮಾತ್ರ ಪ್ರಾಫಿಟನ್ನು ಬುಕ್ ಮಾಡ್ತಾರೆ, 80% ಆಫ್ ದ ಟೈಮ್ ಆಪ್ಷನ್ ಸೆಲ್ಲರ್ಸ್ ದುಡ್ಡು ಮಾಡ್ತಾರೆ ಅಂತ ಹೇಳ್ತೀವಿ. ಆ್ಯಂಡ್ ಕಾಲ್ ಆಪ್ಷನ್ ಅಂದರೆ ವೆರಿ ಸಿಂಪಲ್. ಇನ್ನೊಂದ್ಸತಿ ರಿಪೀಟ್ ಮಾಡೋದಾದರೆ, ನೀವು ಪ್ರೆಡಿಕ್ಷನ್ ಟು ಬೈ ಅಂದರೆ ಪ್ರೈಸ್ ಜಾಸ್ತಿ ಹೋಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತಂದರೆ ನೀವು ಕಾಲ್ ಆಪ್ಷನನ್ನು ಬೈ ಮಾಡಬೇಕು. ಪ್ರೆಡಿಕ್ಷನ್ ಪ್ರಕಾರ ನೀವು ನಿಮ್ಮ ಪ್ರೈಸ್ ಏನಿರುತ್ತೆ ಅದು ಕೆಳಗಡೆ ಹೋಗುತ್ತೆ ಅನ್ನೋದಾಯಿತು ಅಂದರೆ ನೀವು ಪುಟ್ ಆಪ್ಷನನ್ನು ಬೈ ಮಾಡಬೇಕು. ಇದರಲ್ಲಿ ಇನ್ನೇನು ಇದೆ ಅನ್ನೋದನ್ನು ತಿಳ್ಕೊಳ್ಳೋದಾಯಿತು ಅಂತಂದರೆ ಇಲ್ಲಿ ನಿಮಗೆ ಸ್ಟ್ರೈಕ್ ಪ್ರೈಸ್ ಅನ್ನೋದು ಬರುತ್ತೆ. ಓಕೆ, ಸೊ ಸ್ಟ್ರೈಕ್ ಪ್ರೈಸ್ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಇಲ್ಲಿ ನಿಮಗೆ ಇನ್ ದ ಮನಿ, ಎಟ್ ದ ಮನಿ, ಔಟ್ ಆಫ್ ದ ಮನಿ ಅಂತ 3 ಥರದ ಒಂದು ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡುವಂಥ ಒಂದು ವಿಷಯ ಇರುತ್ತೆ. ಸೊ ಅದರಲ್ಲಿ ನೀವು ಇನ್ ದ ಮನಿ ಚೂಸ್ ಮಾಡ್ತಾ ಇದ್ದೀರಾ ಅಂದರೆ, ಇನ್ ದ ಮನಿ ಏನಪ್ಪ ಅಂದರೆ ಆಲ್ರೆಡಿ ರೀಚ್ ಆಗಿರುವಂಥದ್ದು, ಅಂದರೆ ಪಾಸ್ಟ್ ಆಗೋಗಿರುವಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ 100 ರೂಪಾಯಿ ಒಂದು ಏನು ABC ಅನ್ನುವಂಥ ಒಂದು ಸ್ಟಾಕ್ ಇರುತ್ತೆ. ಓಕೆ, ಸೊ ಇದರ ಅಟ್ ಪ್ರೆಸೆಂಟ್ ಪ್ರೈಸ್ ಬಂದು 100 ರೂಪಾಯಿ ಇದೆ. ಸೊ ನಿಮಗೆ ಪಾಸ್ಟ್ ಅಂದರೆ 90 ರೂಪೀಸ್ ಅನ್ನೋದೇನಿರುತ್ತೆ ಇದು ಬಂದು ITM. ಓಕೆ, ಇನ್ ದ ಮನಿ ಅಂದರೆ ಇದು ಆಲ್ರೆಡಿ 100 ರೂಪಾಯಿಯನ್ನು ದಾಟಿ ಬಂದಿದೆ, ಕರೆಕ್ಟ್. ಸೊ ಇದೇನಿರುತ್ತೆ ITM ಅಂತ ಆಗುತ್ತೆ. ಅಟ್ ಪ್ರೆಸೆಂಟ್ ಏನಿರುತ್ತೆ ಪ್ರೆಸೆಂಟ್. ಓಕೆ, ಸೊ ಇದೇನಿರುತ್ತೆ ATM ಅಂತ ಆಗುತ್ತೆ, ಅಂದರೆ ಎಟ್ ದ ಮನಿ. ಓಕೆ, ನೆಕ್ಸ್ಟ್ ಫ್ಯೂಚರ್ ಏನು ಬರುತ್ತೆ ಅದು ಬಂದು 110 ರೂಪೀಸ್ ಎಕ್ಸಾಂಪಲ್ಗೆ ಮಾತಾಡ್ತಾ ಇರೋಂಥದ್ದು. ಸೊ ಇದೇನಿರುತ್ತೆ ಔಟ್ ಆಫ್ ದ ಮನಿ ಅಂತ ಬರುತ್ತೆ. ಸೊ ಈ 3 ಥರದ ಆಪ್ಷನ್ಸು ನಿಮಗೆ ಆಪ್ಷನ್ಸಲ್ಲಿ ಸಿಗುತ್ತೆ. ಈ 3 ಥರದ ಚಾಯ್ಸಸನ್ನು ನೀವು ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ಇನ್ ದ ಮನಿ ಅಂದರೆ ಆಲ್ರೆಡಿ ಆಗೋಗಿರೋವಂಥದ್ದು, ಪ್ರೆಸೆಂಟ್ ಅಂದರೆ ಎಟ್ ದ ಮನಿ ಅಂದರೆ ಇವಾಗ ಪ್ರೆಸೆಂಟ್ ಇರುವಂಥದ್ದು, ಫ್ಯೂಚರ್ ಅಂದರೆ ಔಟ್ ಆಫ್ ದ ಮನಿ ಏನಿರುತ್ತೆ ಅದು ಫ್ಯೂಚರಲ್ಲಿ ಬರುವಂಥದ್ದು. ಸೊ ಇವಾಗ ಎಕ್ಸಾಂಪಲ್ ನಾವು ಸಮೇತ ಮಾತಾಡೋದಾಯಿತು ಅಂತಂದರೆ, ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನ್ ಚೈನ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಏನು ಕಾಂಟ್ರಾಕ್ಟ್ ಓಪನ್ ಇದೆ, ಅಂದರೆ ಯಾವುದೆಲ್ಲ ಒಂದು ಟ್ರೇಡ್ ರೈಟಿಂಗ್ ಆಗಿದೆ ಸೊ ಅದರದ್ದು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಸಿಕ್ಬಿಡುತ್ತೆ. ಸೊ ಇನ್ ಬಿಟ್ವೀನ್ ನೀವು ಏನು ನೋಡ್ತಾ ಇದ್ದೀರಾ ಅಂದರೆ ಈ ಒಂದು ಕಲರ್ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಈ ಕಲರ್, ಸೊ ಇದೇನಿರುತ್ತೆ ಇದು ನಿಮ್ಮ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಅಂದರೆ 440 ಏನಿರುತ್ತೆ ಇದು ಎಟ್ ಪ್ರೆಸೆಂಟ್ ಇರೋವಂಥದ್ದು, ಕರೆಕ್ಟಾ. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಸೊ ಇದನ್ನು ನಾವೇನು ಹೇಳ್ತೀವಿ ಅಂದರೆ ATM ಎಟ್ ದ ಮನಿ ಅಂದರೆ ಪ್ರೆಸೆಂಟ್ ಇರೋವಂಥದ್ದು, ಕರೆಕ್ಟ್. ಸೊ ಇದು ಪ್ರೆಸೆಂಟ್ ಇರೋವಂಥದ್ದು. ಸೊ ಈ ಬೇಸ್ಡ್ ಆನ್ ನಾವು ಕಾಲ್ ಸೈಡ್ ತೊಗೊಳ್ತಾ ಇದ್ದೀವಿ, ಕಾಲ್ ಆಪ್ಷನ್ ತೊಗೊಳ್ತಾ ಇದ್ದೀವ, ಪುಟ್ ಆಪ್ಷನ್ ತೊಗೊಳ್ತಾ ಇದ್ದೀವ ಅನ್ನೋದ್ರ ಮೇಲೆ ITM OTM ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಾಲ್ ಸೈಡ್ ತೊಗೊಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನಗೆ 440 ರೂಪೀಸ್ ಏನಿರುತ್ತೆ ಇದು ATM ಅಂತ ಗೊತ್ತಾಯಿತು.
ಸೊ ನಾನು ಕಾಲ್ ಸೈಡ್ ತೊಗೊಳ್ತಾ ಇದ್ದೀನಿ ಅಂತಂದರೆ ಬೈ ಟು ಸೆಲ್ ತೊಗೊಳ್ತಾ ಇದ್ದೀನಿ ಅಂದರೆ ಸೊ ನನಗೆ ಪಾಸ್ಟ್ ಯಾವುದು, ಇದು ಪಾಸ್ಟ್. ಓಕೆ, 438 ಆಲ್ರೆಡಿ ಆಗೋಗಿದೆ, 437 ಆಲ್ರೆಡಿ ಆಗೋಗಿದೆ, 435 ಆಲ್ರೆಡಿ ಆಗೋಗಿದೆ. ಸೊ ಇದೆಲ್ಲ ಏನು ಪಾಸ್ಟ್ ಅಂದರೆ ITM ಇನ್ ದ ಮನಿ. ಓಕೆ, ಇದೇ 440.50 ಏನಿರುತ್ತೆ ಇದು ಬಂದು ಫ್ಯೂಚರ್, ಇನ್ನೂ ಆಗಿಲ್ಲ, ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು ಏನು ಹೇಳ್ತೀವಿ ಅಂದರೆ OTM. ಓಕೆ, ಇದು ಕಾಲ್ ಆಪ್ಷನ್ ತೊಗೊಂಡಿದ್ರೆ, ಓನ್ಲಿ ಕಾಲ್ ಆಪ್ಷನ್ ನೀವು ಬೈ ಮಾಡಿದರೆ, ಕಾಲ್ ಬೈಯರ್ ಯಾರು ಇರ್ತಾರೆ ಅವರು ಈ ಸೈಡ್ ನೋಡ್ತಾರೆ. ಸೊ ಇದು ಪ್ರೆಸೆಂಟ್ ಏನಿರುತ್ತೆ ಇದು ಬಂದು ATM. ಇದೇ ಪುಟ್ ಆಪ್ಷನ್ ತೊಗೊಂಡಿದ್ರೆ, ಸೊ ಪುಟ್ ಆಪ್ಷನ್ ತೊಗೊಂಡಿದ್ರೆ ಇದೇನಾಗಿರುತ್ತೆ ರಿವರ್ಸ್ ಆಗುತ್ತೆ. ಸೊ ಇದು ATM, ಕರೆಕ್ಟಾ? ಇದೇ ನಾನು ಪುಟ್ ಆಪ್ಷನ್ ತೊಗೊಳ್ತಾ ಇದ್ದೀನಿ ಅಂದರೆ ಸೊ ಎಟ್ ದ ಮನಿ ಏನಿರುತ್ತೆ ಅದು 440 ಅಲ್ವಾ. ಸೊ ಇಲ್ಲೇನಾಗಿರುತ್ತೆ 440 ಏನಿರುತ್ತೆ ಇದು ನನಗೆ ATM ಆಗಿರುತ್ತೆ. ಸೊ ಅಂದರೆ ಇದು ಎರಡು ಯೂಶಲಿ ನಮಗೆ ATM ಪ್ರೈಸ್ಗಳೇ ಆಗಿರುತ್ತೆ ಆಲ್ಮೋಸ್ಟು. ಸೊ ಇವಾಗ ನಾನು ಪುಟ್ ಸೈಡ್ ತೊಗೊಳ್ತಾ ಇದ್ದೀನಿ ಅಂತಂದರೆ ಪ್ರೈಸ್ ಏನಾಗುತ್ತೆ ಕಮ್ಮಿ ಆಗುತ್ತೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರೈಸು ಕಮ್ಮಿ ಆಗ್ತಿದೆ ಅಂದರೆ ಇವಾಗ 440 ಇರೋವಂಥದ್ದು 438 ಆಗುತ್ತೆ, 437 ಆಗುತ್ತೆ, 438 ಆಗುತ್ತೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಫ್ಯೂಚರ್. ಓಕೆ, ಇನ್ನೂ ಆಗಿಲ್ಲ, ಆಗುತ್ತೆ ಅಂತ ನಾನು ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಆಗೋಗಿರೋವಂಥ ಪ್ರೈಸ್ ಯಾವುದು? ಸೊ ಇದು ಪಾಸ್ಟ್, ಕರೆಕ್ಟ್. ಅಂದರೆ 447ರಿಂದ 430 ಡೈರೆಕ್ಷನ್ಗೆ ಅಂದರೆ ಈ ಕಡೆ ಪ್ರೈಸು ಮೂವ್ ಆಗುತ್ತೆ, ಅಂದರೆ ಪ್ರೈಸು ಕಮ್ಮಿ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ATM ಏನಿರುತ್ತೆ ಅದು 440. ಓಕೆ, ಸೊ ನನಗೆ ಪಾಸ್ಟ್ ಏನಿರುತ್ತೆ ಅದು ITM ಇನ್ ದ ಮನಿ. ಓಕೆ, ಇದು ಬಂದು ಔಟ್ ಆಫ್ ದ ಮನಿ OTM, ಕರೆಕ್ಟ್. ಸೊ ಈ ರೀತಿ ನಾವು ಇದನ್ನು ನೋಡಿಕೊಂಡು ನಾವು ಟ್ರೇಡ್ ಮಾಡಬೇಕು. ನನ್ನ ಪ್ರಕಾರ ಟ್ರೇಡ್ ಮಾಡೋರು ಆಲ್ಮೋಸ್ಟ್ ATMಲ್ಲೇ ಟ್ರೇಡ್ ಮಾಡಿ. ನೀವು ತುಂಬ ಟೈಮ್ ತೊಗೊಳ್ತೀರಾ, ಇನ್ನೂ ನಿಮ್ಮ ಹತ್ರ ಎನಫ್ ಆಫ್ ಟೈಮ್ ಇದೆ, ನೀವು ದೊಡ್ಡ ಏನೋ ಸ್ಟಾಕ್ಸಲ್ಲಿ ನೀವು ಟ್ರೇಡ್ ಮಾಡ್ತೀರಾ, ಮಂತ್ಲಿ ಎಕ್ಸ್ಪೈರಿ ಆಗುತ್ತೆ ಅಂತಂದರೆ ಔಟ್ ಆಫ್ ದ ಮನಿ ಅದು ಮ್ಯಾಕ್ಸಿಮಮ್ ಒಂದು ಟ್ರೇಡ್. ಓಕೆ, 1 ಅಥವಾ 2 ಸ್ಟ್ರೈಕ್ ಪ್ರೈಸ್ ಏನಿರುತ್ತೆ ಅದರಿಂದ ನೀವು ಮೇಲೆ ತೊಗೋಬೋದು, ಅದಕ್ಕಿಂತ ಹೆಚ್ಚಾಗಿ ತೊಗೊಳಂಗಿಲ್ಲ. ಏನಕ್ಕೆ ಅಂದರೆ ಔಟ್ ಆಫ್ ದ ಮನಿ ನೀವು ತೊಗೊಂಡಷ್ಟು ಪ್ರೈಸ್ ಕಮ್ಮಿ ಆಗುತ್ತೆ, ಬಟ್ ಅದನ್ನು ರೀಚ್ ಮಾಡೋವಂಥ ಪಾಸಿಬಿಲಿಟೀಸ್ ಏನಾಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ATM ಏನಿರುತ್ತೆ ಈ ಒಂದು ಪ್ರೈಸಲ್ಲಿ ನಾವು ಟ್ರೇಡ್ ಮಾಡ್ತೀವಿ ಅಥವಾ ಇನ್ ದ ಮನಿಯಲ್ಲಿ ಟ್ರೇಡ್ ಮಾಡ್ತೀವಿ. ಸೊ ಅದು ಇನ್ ದ ಮನಿ ಪುಟ್ ಸೈಡ್ ಆದರೆ ಕೆಳಗಡೆ ಬರುತ್ತೆ ಅಥವಾ ಕಾಲ್ ಸೈಡ್ ಆದರೆ ಮೇಲ್ಗಡೆ ಬರುತ್ತೆ. ಸೊ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಡೈರೆಕ್ಷನ್ ಯಾವುದು ಬೇಸ್ಡ್ ಆನ್ ದಟ್ ನಿಮ್ಮ ITM OTM ಏನಿರುತ್ತೆ ಅದು ಡಿಪೆಂಡ್ ಆಗುತ್ತೆ. ATM ಆಲ್ವೇಸ್ ಎರಡು ಕೂಡ ಸಿಮಿಲರ್ ಆಗಿರುತ್ತೆ. ಸೊ ಈ ರೀತಿ ನೀವು ಸ್ಟಾಕ್ಸಲ್ಲಿ ನೋಡಿಕೊಂಡು ನೀವು ಇದನ್ನು ಪ್ರೆಡಿಕ್ಟ್ ಮಾಡ್ಬೋದು. ಸೇಮ್ ಕೇಸ್ ನಿಮಗೆ ಇಂಡೈಸಲ್ಲೂ ಕೂಡ ಅಷ್ಟೇ. ಓಕೆ, ಸೊ ಇವಾಗ ನೀವು ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀರಾ ಅಂದರೆ ಸೇಮ್ ವೇ ನಾವು ಇದನ್ನು ನೋಡ್ಬೋದು. ಸೊ ಇವಾಗ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಓಪನ್ ಮಾಡೋದಾಯಿತು ಅಂತಂದರೆ ಡೆರಿವಿಟಿವ್ಸ್, ಓಕೆ, ಆಪ್ಷನ್ ಚೈನ್ ಅಂತ ನೀವು ಬಂದುಬಿಡಿ. ಡೈರೆಕ್ಟು ಆಪ್ಷನ್ ಚೈನಲ್ಲಿ ಬಂದ್ರಿ ಅಂದರೆ ಸೊ ಯು ಗೋಯಿಂಗ್ ಟು ಗೆಟ್ ಎವ್ರಿಥಿಂಗ್. ಓಕೆ, ಸೊ ಡೆರಿವಿಟಿವ್ಸ್ ಮಾರ್ಕೆಟ್, ಓಕೆ, ಇಲ್ಲಿ ನೀವು ನೋಡ್ಬೋದು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ. ಓಕೆ, ಸೊ ಇದನ್ನು ನೀವು ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೇನಾಗುತ್ತೆ ಬ್ಯಾಂಕ್ ನಿಫ್ಟಿದು ಓಪನ್ ಆಗುತ್ತೆ. ಸೇಮ್ ಎಲ್ಲ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಜಸ್ಟ್ ಆ ಸ್ಕ್ರಿಪ್ಟ್ ಯಾವುದು ಅನ್ನೋದು ನೋಡಿಕೊಂಡು ನೀವು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಸೊ ನಿಮಗೆ ಇದು ಗೊತ್ತಾಗ್ತಾ ಇಲ್ಲ ಅಂತಂದರೆ ಈವನ್ ನೀವು ಡೈರೆಕ್ಟಾಗಿ ಹೋಗಿ ಸರ್ಚ್ ಮಾಡಿ ಕೂಡ ನೀವು ತೊಗೋಬೋದು. ಆಪ್ಷನ್ಸ್ ಏನಿರುತ್ತೆ ಅದಕ್ಕೆ ಆಪ್ಷನ್ ಚೈನ್ ಅಂತ ಓಪನ್ ಮಾಡ್ತೀರಾ. ನಾರ್ಮಲ್ ಫ್ಯೂಚರ್ ಅಂದರೆ ನೀವು ಫ್ಯೂಚರ್ಸಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಸೊ ನೀವು ಯಾವುದು ಬ್ಯಾಂಕ್ ನಿಫ್ಟಿ, ಕರೆಕ್ಟಾ? ಬ್ಯಾಂಕ್ ನಿಫ್ಟಿಯಲ್ಲಿ ಎಷ್ಟು ತೊಗೋಬೇಕು? ಮಿನಿಮಮ್ 25, ಪ್ರೈಸ್ ಏನು ನಡೀತಾ ಇದೆ ಅದು 68, ಕರೆಕ್ಟಾ? ಸೊ ಇದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಅರ್ಥ ಮಾಡಿಕೊಂಡು ಆರಾಮಾಗಿ ಟ್ರೇಡ್ ಮಾಡ್ಬೋದು. ಸೊ ಈ ರೀತಿ ನಿಮ್ಮ NSE ವೆಬ್ಸೈಟಲ್ಲಿ ನೀವು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಗೊಂಡು ಸೊ ನಿಮ್ಮ ಟ್ರೇಡಿಂಗ್ಸನ್ನು ನೋಡ್ಬೋದು. ಸೊ ಇದು ಆಪ್ಷನ್ಸ್. ಓಕೆ, ಸೊ ಇಲ್ಲಿ ನೀವು ಆಪ್ಷನ್ ಚೈನ್ಗೆ ಬಂದ್ರಿ ಅಂದರೆ ಸೇಮ್ ವೇ ನಿಮಗೆ ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಏನು ನಾನು ಹೇಳಿದೆ ಸೊ ಆ್ಯಸ್ ಇಟ್ ಈಸ್ ದಟ್ ಇಲ್ಲಿ ಕೂಡ ನೀವು ನೋಡ್ಬೋದು. ಸೊ ಇದು ಬಂದು ಏನಿರುತ್ತೆ ATM ಆಗಿರುತ್ತೆ. ಸೊ ಕಾಲ್ ಸೈಡಲ್ಲಿದ್ದಾಗ ಇದು ಇನ್ ದ ಮನಿ ಆಗುತ್ತೆ, ITM
ಇದು OTM. ಓಕೆ, ಸೊ ಈ ಕಡೆ ನಿಮಗೆ ಇದು ITM, ಇದು ಬಂದು OTM, ಇದು ಬಂದು ATM. ಎಟ್ ದ ಮನಿ, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಓಕೆ, ಸೊ ಇಲ್ಲಿ ನೀವು ಫ್ಯೂಚರ್ ಏನು ನೋಡ್ತಾ ಇರ್ತೀರ, ಬೇಸ್ಡ್ ಆನ್ ದಟ್ ನಿಮಗೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಅಗೈನ್ ಇದನ್ನು ನೀವು ನೋಡಬೇಕಾದ್ರೆ ಇನ್ನೊಂದು ನೀವು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಸೊ ನೀವು ಯಾವ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಅದನ್ನು ನೋಡ್ಕೋಬೇಕು. ಯಾಕಂದರೆ ನೀವು ಇಂಡೈಸಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ, ಅಂದರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದಾಗ ಸೊ ಡೇಟ್ಸ್ ಏನಿರುತ್ತೆ ಅದು ಮ್ಯಾಟ್ರ್ ಆಗುತ್ತೆ. ಸೊ ಇವಾಗ ನೀವು ಇಲ್ಲಿ ಬಂದು ನಿಮಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ವೀಕ್ಲಿ ಕ್ಲೋಸಿಂಗ್ಸ್ ಇರುತ್ತೆ, ಅಂದರೆ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ, ನೀವು ನೋಡ್ಕೋಬೋದು. ಸ್ವಲ್ಪ ನೀವು NSE ಏನಿರುತ್ತೆ ಆ ವೆಬ್ಸೈಟ್ನ ಒಂದು ಸತಿ ಓಪನ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ, ಕಂಪ್ಲೀಟ್ ಏನೇನಿದೆ, ನಿಮ್ಗೆ ಏನೇನು ಸಿಗುತ್ತೆ ಪ್ರತಿಯೊಂದನ್ನು ನೀವು ನೋಡಿದಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಾನು ಹೇಳ್ಕೊಡೋದಕ್ಕಿಂತ ನೀವು ಹೋಗಿ ರಿಸರ್ಚ್ ಮಾಡಿದಾಗ ನಿಮಗೆ ಇನ್ನೂ ಸಾಕಷ್ಟು ಮಾಹಿತಿ ಸಿಗುತ್ತೆ. ಓಕೆ, ಸೊ ಇಷ್ಟು ಕಂಪ್ಲೀಟ್ ಅಬೌಟ್ ಇವತ್ತಿನ ಒಂದು ನಮ್ಮ ಒಂದು ವಿಡಿಯೋ ಆಗಿತ್ತು ಅಬೌಟ್ ನಮ್ಮ ಡೆರಿವೇಟಿವ್ಸ್ ಬಗ್ಗೆ. ಸೊ ಹೆಚ್ಚಿನ ವಿಡಿಯೋ ಏನಿರುತ್ತೆ ನಿಮಗೆ ಯೂಟ್ಯೂಬಲ್ಲಿ ಕೂಡ ಸಿಗ್ತಿರುತ್ತೆ, ಸೊ ಅಲ್ಲಿ ಕೂಡ ನೀವು ನೋಡ್ಬೋದು. ಸೊ ನಮ್ಮ ವೀಡಿಯೋಸ್ ಏನಿರುತ್ತೆ ಡೈರೆಕ್ಟಾಗಿ ಒಂದು ಎಕ್ಸಾಮಿಗೆ ಬರೆಯೋದಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕೋ ಅಷ್ಟು ಮಾತ್ರ ಆಗಿರುತ್ತೆ. ಸೊ ಕಂಪ್ಲೀಟ್ ಬುಕ್ಕನ್ನು ಓದೋ ಬದಲು ಸೊ ಎಕ್ಸಾಮ್ಗೆ ಏನು ಅವಶ್ಯಕತೆ ಇದೆ ಅದನ್ನು ನೀವು ಇಲ್ಲಿ ತಿಳ್ಕೊಂಡಿರೋವಂಥದ್ದು. ಸೊ ಐ ಥಿಂಕ್ ಎಲ್ಲರೂ ಕೂಡ ನೋಟ್ಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಟ್ಸ್ ಮಾಡಿದರೆ ನಿಮ್ಮ ಕೋಆರ್ಡಿನೇಟರ್ ಯಾರು ಇರ್ತಾರೆ ಅವ್ರಿಗೆ ಇಮಿಡಿಯೇಟಾಗಿ ನೀವೇನು ನೋಟ್ಸ್ ಮಾಡಿದ್ರೆ ಅದನ್ನು ಒಂದು ಫೋಟೋ ಹಿಡಿದು ಕಳಿಸಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅವ್ರನ್ನ ಕೇಳಿ, ನಿಮಗೆ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ಸೊ ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ಮೀಟ್ ಆಗುವ. ಸಿ ಯು ಆಲ್, ಬಾಯ್.